ಹರೇ ರಾಮ. ಒಂದು ಮಾಸದಲ್ಲಿ ಪಕ್ಷಗಳು ಎಷ್ಟು? ಯಾವ್ಯಾವುದು? ಒಂದು ಪಕ್ಷದಲ್ಲಿ ದಿನಗಳು ಎಷ್ಟು? ಅವು ಯಾವುವು? ಇಲ್ಲಿ ಬೇಗ ಹುಣ್ಣಿಮೆ ಆಗಿದೆ, ಅಲ್ಲಿ ಸ್ವಲ್ಪ ನಿಧಾನ ಹುಣ್ಣಿಮೆ ಆಗಿದೆ. ಆಮೇಲೆ ಆಯಿತು. ಈ ಮಿತಿಗಳಿಗೆ ಈ ಹೆಸರು ಯಾಕೆ? ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಅಷ್ಟಮಿ, ದಶಮಿ, ಈ ಹೆಸರಲ್ಲೇ ಯಾಕೆ ಹೇಳ್ತೀರಾ? ಒಂದು ಅರ್ಥ ಇರಬೇಕಲ್ವಾ? ಹಿಂದಿನ ಕಾಲದಲ್ಲಿ ಹೆಸರು ಇಡಬೇಕಾದ್ರೆ ಅರ್ಥ ಇದ್ದು ಹೆಸರು ಇಡ್ತಾಯಿದ್ರು. ಈಗ ಭೀಮಸೇನ ಅಂದರೆ ಏನು? ಭೀಮ ಅಂದರೆ ಭಯಂಕರ ಅಂತ. ಭೀಮಸೇನ ಅಂದರೆ ಭಯಂಕರವಾದ ಸೇನೆ, ಒಂದು ಮನುಷ್ಯನೇ ಭಯಂಕರವಾದ ಸೇನೆ ಇದ್ದ ಹಾಗೆ ಅಂತ. ಒನ್ ಮ್ಯಾನ್ ಆರ್ಮಿ, ಅದು ಭೀಮಸೇನ. ಅದು ಅರ್ಜುನ ಅಂದರೆ ಬಿಳಿ ಬಣ್ಣ ಅರ್ಜುನನದ್ದು, ಆ ಶಬ್ದಕ್ಕೆ ಬಿಳಿ ಅಂತ ಅರ್ಥ. ಅದು ಹಾಗಾಗಿ ಅರ್ಜುನ ಅರ್ಥ ಇದೆ ಅಂತ ಪ್ರತಿಯೊಂದಕ್ಕೂ ಅಂತ. ಹಾಗೆ ಈ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ ಅಂದ್ರಲ್ಲಿ ಏನು ಹೇಳ್ತೀರಾ? ಗ್ರೆಗೋರಿಯನ್ ಕ್ಯಾಲೆಂಡರ್ ನಿಮ್ಗೆ ಜಾಸ್ತಿ ಅರ್ಥಗಳು ಸಿಗೋದಿಲ್ಲ. ಈಗ ಇವತ್ತು ತಾರೀಕು ಎಷ್ಟು? ಯಾವ 16? ನವಂಬರ್ 16 ಅನ್ನೋದಕ್ಕೆ ಅದು ನಿಮ್ಮ ಅಗ್ರಿಮೆಂಟ್ ಮಾತ್ರ. ಅದಕ್ಕೇನು ಬೇರೆ ತಾತ್ವಿಕ ಅರ್ಥ ಇಲ್ಲ. ಆದರೆ ಹುಣ್ಣಿಮೆ ಅನ್ನೋದಕ್ಕೆ ಆಕಾಶದಲ್ಲಿ ಆಧಾರ ಇದೆ. ಹುಣ್ಣಿಮೆ ದಿನ ಆಕಾಶದಲ್ಲಿ ಪೂರ್ಣಚಂದ್ರ ಇರ್ತಾನೆ, ಅಮಾವಾಸ್ಯೆ ದಿನ ಚಂದ್ರ ಇರೋದಿಲ್ಲ. ಈಗ ಹೇಳಿ, ಈ ದಶಮಿ, ಚತುರ್ಥಿ, ಪಂಚಮಿಗೆಲ್ಲ ಏನರ್ಥ? ಅದೊಂದು ಕ್ರಮದಲ್ಲಿ ಹೋಗಿದೆ ನೋಡಿ. ದ್ವಿತೀಯ 2, ತೃತೀಯ 3, ಪಂಚಮಿ 5, ಅಷ್ಟಮಿ 8, ಸಂಖ್ಯಾಕ್ರಮದಲ್ಲಿ ಹೋಗಿದ್ದಾರೆ. ಯಾಕೆ ಹೋಗಿದೆ ಹೀಗೆ ಹೇಳ್ತೀರಾ? ಗೊತ್ತಾ ನಿಮಗೆ? ಮಕ್ಕಳೇ, ಏನಾಗುತ್ತೆ ಗಮನಿಸಿ ಅಂತ. ಈ ಶುಕ್ಲ ಪಕ್ಷ ಅಂತ ಅಂದ್ಕೊಳ್ಳಿ ನೀವು. ಪದಿಗೆ ಏನಾಗುತ್ತೆ? ರಾತ್ರಿ. ದ್ವಿತೀಯಗೆ ಏನಾಗುತ್ತೆ? ತೃತೀಯಗೆ ಏನಾಗುತ್ತೆ? ಏನಾಗ್ತಾ ಹೋಗುತ್ತೆ ಅದು ಹೇಳ್ತೀರಾ? ಚಂದ್ರ ಪೂರ್ಣ ಆಗ್ತಾ ಬರ್ತಾನೆ ಅಲ್ವಾ? ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸ್ತಾ ಬರ್ತಾನೆ, ಶುಕ್ಲ ಪಕ್ಷದಲ್ಲಿ. ಹಾಗಾಗಿಯೇ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದಳು. ನಿಮಗೆ ನಾವು ಉದಾಹರಣೆ ಕೊಡೋದಾದರೆ, ನಮ್ಮ ಗುರುಕುಲದಲ್ಲಿ ನೀವು ಬೆಳೆದ್ರಿ ಹೇಗೆ ಅಂದರೆ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಅಂತ. ಆ ಉಪಮೆ ಯಾಕೆ ಬಂತು ಅಂದರೆ, ಶುಕ್ಲ ಪಕ್ಷದಲ್ಲಿ ಚಂದ್ರ ದಿನೇ ದಿನೇ ಬೆಳೀತಾನೆ. ಆ ಬೆಳೆಯುವ ಕ್ರಮವನ್ನೇ ಈ ತಿಥಿಗಳ ಹೆಸರುಗಳು ತೋರಿಸ್ತವೆ. ಪ್ರತಿಪದಿಗೆ 1 ಕಲೆ ಚಂದ್ರನದ್ದು, ದ್ವಿತೀಯಗೆ 2 ಕಲೆ, ತೃತೀಯಗೆ 3 ಕಲೆ, ಚತುರ್ಥಿ 4ನೆಯ ಕಲೆ ಬಂತು. ಚತುರ್ಥಿ 4ನೆಯದು ಅಂತ ಅರ್ಥ. ಪಂಚಮಿ 5ನೆಯದು, ಷಷ್ಠಿ 6ನೆಯದು, ಅಷ್ಟಮಿ 8ನೆಯದು, ನವಮಿ 9ನೆಯದು. ಅಂದರೆ ಒಂದೊಂದೇ ಕಲೆ ಹೆಚ್ಚಾಗ್ತಾ ಬರ್ತದೆ ಚಂದ್ರನಲ್ಲಿ ಅಂತ. ಚತುರ್ದಶಿ ಹುಣ್ಣಿಮೆ ಅಲ್ಲಮ್ಮ, ಚತುರ್ದಶಿಗೆ 14, ತ್ರಯೋದಶಿಗೆ 13, ಚತುರ್ದಶಿಗೆ 14, ಹುಣ್ಣಿಮೆಗೆ ಎಷ್ಟು ಹೇಳು? ಅಲ್ಲಿಗೆ ಚಂದ್ರನಲ್ಲಿ ಎಷ್ಟು ಕಲೆಗಳಿದೆ? 15 ಕಲೆ ಇದೆಯಾ ಚಂದ್ರನಿಗೆ? 16. ಮತ್ತು ಇದು ಈಗ ಹುಣ್ಣಿಮೆ ಆದ್ಮೇಲೆ ಮತ್ತೆ ಮರುದಿನ ಒಂದು ದಿವಸ ಇರುತ್ತಾ? ಮರುದಿನ ಜಾಸ್ತಿ ಆಗುತ್ತಾ? ಅಮಾವಾಸ್ಯೆಯಲ್ಲಿ ಇಲ್ವಲ್ಲ ಏನು? ಅಮಾವಾಸ್ಯೆಯಲ್ಲಿ ಏನಿದೆ? ಅಮಾವಾಸ್ಯೆಯಲ್ಲಿ ಚಂದ್ರ ಇರ್ತಾನ? ಆ ಮಾ ಅಂದರೆ ಶಬ್ದಕ್ಕೆ ಅರ್ಥನೇ ಹಾಗೆ ಅಂತ. ಮಾ ಅಂದರೆ ಚಂದ್ರ, ಆ ಮಾ ಅಂದರೆ ಚಂದ್ರ ಇಲ್ಲ ಅಂತ. ಚಂದ್ರ ಇದ್ದರೆ ಅದು ಅಮಾವಾಸ್ಯೆ ಅಲ್ಲ. ನೀವೇ ಹೇಳಿ, ಚಂದ್ರ ಇದ್ದರೆ ಅಮಾವಾಸ್ಯೆ ಆಗುತ್ತದು. ಹಾಗಾದರೆ ಮತ್ತೆ ನೀವು 16 ಕಲೆ ಅಂತೀರಿ,
15 ಲೆಕ್ಕಕ್ಕೆ ಸಿಗುವಂಥದ್ದು. ಪಾಡ್ಯದಿಂದ ಶುರು ಮಾಡಿ ನಾವು ಹುಣ್ಣಿಮೆವರೆಗೆ ಹೋದರೆ 15 ದಿನ ಇರೋವಂಥದ್ದು. ಎಲ್ಲೋ ಇತ್ತು 16ನೇ ಕಲೆ? ಏನಾದ್ರು ಊಹೆ ಮಾಡ್ಬೋದಾ ಎಲ್ಲೋ ಇತ್ತು ಅಂತ? ಎಲ್ಲೋ ಇತ್ತು. ಚಂದ್ರನಿಗೆ 16 ಕಲೆ ಇದೆ ಅಂತಾದರೆ 16ನೇದು ಎಲ್ಲಿದೆ? 15 ನಮಗೆ ಲೆಕ್ಕಕ್ಕೆ ಸಿಗ್ತಾ ಇದೆ, ಆಕಾಶದಲ್ಲಿ ಗೋಚರಿಸ್ತಾ ಇದೆ. ಮತ್ತೊಂದು ಎಲ್ಲಿದೆ? ಶಿವನ ಶಿರದ ಮೇಲಿದೆ. 16ನೇ ಕಲೆ ಇರೋದು ಶಿವನ ಶಿರದಲ್ಲಿ. ಅದು ಇದಲ್ಲ, ಈ 15 ಕಲೆಗಳಲ್ಲಿ ಒಂದಲ್ಲ. ಶಿವನ ತಲೆ ಮೇಲೆ ಇರೋವಂಥದ್ದು ಇದಲ್ಲ. ಅದು ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅಂದರೆ, ಈ 15 ಕಲೆಗಳಿದೆಯಲ್ಲ, ಇವುಗಳಿಗೆ ವೃದ್ಧಿ ಕ್ಷಯ ಇದೆ. ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಆಮೇಲೆ ಕೃಷ್ಣ ಪಕ್ಷದಲ್ಲಿ ಕ್ಷಯ, ವೃದ್ಧಿ ಕ್ಷಯ ಇದೆ. ಆದರೆ ಶಿವನ ಶಿರದ ಮೇಲಿನ ಚಂದ್ರಕಲೆಗೆ ವೃದ್ಧಿಯೂ ಇಲ್ಲ, ಕ್ಷಯವೂ ಇಲ್ಲ. ಆ ಶಿವನ ತಲೆ ಮೇಲೆ ಪೂರ್ತಿ ಆಗಿದ್ದು ನೋಡಿದ್ದೀರಾ ನೀವು? ಅದು ಹೆಚ್ಚಾಗ್ತಾ ಹೋಗೋದು ನೋಡಿದ್ದೀರಾ? ಪೂರ್ತಿ ಆಗೋದು ನೋಡಿದ್ದೀರಾ? ಅಲ್ಲ, ಅಮಾವಾಸ್ಯೆ ಆಗೋದು ನೋಡಿದ್ದೀರಾ ನೀವು? ಇಲ್ಲದೆ ಹೋಗೋದು ನೋಡಿದ್ದೀರಾ? ವ್ಯತ್ಯಾಸ ಇದೆ. ಶಿವನ ಶಿರದ ಮೇಲೆ ಇರ್ತಕ್ಕಂಥದ್ದು ಚೈತನ್ಯದ ಕಲೆ. ಇದು ಆ ಕಲೆಗೆ ಸಾವಿಲ್ಲ, ಆ ಕಲೆಗೆ ವೃದ್ಧಿ ಇಲ್ಲ, ಕ್ಷಯ ಇಲ್ಲ. ಈ ಈ ನಾವು ಕಾಣ್ತಕ್ಕಂಥ ಚಂದ್ರಕಲೆಗಳಿಗೆ ವೃದ್ಧಿ ಕ್ಷಯಗಳಿದೆ, ಗ್ರಹಣ ಇದೆ. ಎಲ್ಲರೂ ನೀವು ಕಲ್ಪನೆ ಮಾಡೋಕ್ಕೆ ಸಾಧ್ಯವಾ? ಶಿವನ ಶಿರದ ಮೇಲೆ ಇರ್ತಕ್ಕಂಥ ಚಂದ್ರಕಲೆಗೆ ಗ್ರಹಣ ಬಂದಿದ್ದೆ ಅಂದರು ನೀವು ಕೇಳಿದ್ದೀರಾ ಎಲ್ಲಾದರೂ? ಆ ಥರ ಚಿತ್ರ ಬಿಡಿಸಿದ್ದು ನೋಡಿದ್ದೀರಾ ಎಲ್ಲಾದರೂ? ಗ್ರಹಣ ಬರೋಕ್ಕೆ ಸಾಧ್ಯವಾ? ಶಿವನ ಶಿರದ ಮೇಲೆ ಇರ್ತಕ್ಕಂಥ ಚಂದ್ರಕಲೆಗೆ ಗ್ರಹಣ ಬರೋಕ್ಕೆ ಸಾಧ್ಯವಾ? ಗ್ರಹಣವಿಲ್ಲದ, ವೃದ್ಧಿ ಕ್ಷಯಗಳಿಲ್ಲದ, ಅಮಾವಾಸ್ಯೆ ಇಲ್ಲದೆ ಇರ್ತಕ್ಕಂಥ ಕಲೆ ಅದು. ಚೈತನ್ಯದ ಕಲೆ ಅದು. ಅದು ಶಾಶ್ವತ, ಅದು ಅವಿನಾಶಿ, ಅದು ವೃದ್ಧಿ ಕ್ಷಯಗಳಿಲ್ಲದೆ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಎಷ್ಟು ಕಲೆಗಳು ಚಂದ್ರನಿಗೆ? 16 ಕಲೆ ಸೇರಿದರೆ ಪೂರ್ಣಚಂದ್ರ. 15ರಲ್ಲಿ ಪೂರ್ಣ ಅಲ್ಲ. ಪೂರ್ಣಿಮೆ ಅಂತ ಯದ್ಯಪಿ ಹೆಸರಿದ್ರೂ ಕೂಡ ಇರೋದ್ರಲ್ಲಿ ಪೂರ್ಣಿಮೆ ಅಂತ ಅಷ್ಟೇ ಹೊರತು ಪರಿಪೂರ್ಣಿಮೆ ಅಲ್ಲ ಅದು. ಯಾಕೆಂದರೆ ಒಂದು ಕಲೆ ಅಲ್ಲಿದೆ, ಶಿವನ ಚಿರದ ಮೇಲಿದೆ, ಪೂರ್ಣ ಅಲ್ಲ ಅದು. ಅದು ಸೇರಿ ಪೂರ್ಣ ಅಂತ. ಅಲ್ಲಿಗೆ 16 ಸೇರಿ ಪೂರ್ಣ ಅಂತ ಆಯ್ತಲ್ವಾ? ಚಂದ್ರನಲ್ಲಿ, ರಾಮಚಂದ್ರನಲ್ಲೂ ಕೂಡ ಹಾಗೆ 16 ಗುಣಗಳು ಸೇರಿ ಪೂರ್ಣ ಅವನು. ಚಂದ್ರ ಹೇಗೋ ರಾಮಚಂದ್ರನೂ ಕೂಡ ಹಾಗೆ. ಚಂದ್ರನಿಗಾದರೂ ಒಂದು ಬೇರೆ ಎಲ್ಲೋ ಇದೆ, ಆದರೆ ರಾಮಚಂದ್ರನಿಗೆ ಹಾಗಲ್ಲ, ಎಲ್ಲವೂ ಅವನಲ್ಲಿಯೇ ಇದೆ. 16 ಗುಣಗಳು ಯಾವ್ಯಾವುದು ಹೇಳ್ತೀರಾ? 16 ಗುಣಗಳು ಹಳೆ ಪಾಠ ಒಪ್ಪಿಸ್ಬೇಕಲ್ಲ ನೀವು. 16 ಗುಣಗಳು ಯಾವ್ಯಾವುದು ರಾಮನದ್ದು? ವಾಲ್ಮೀಕಿಗಳು ಕಲ್ಪನೆ ಮಾಡಿರ್ತಕ್ಕಂಥ, ವಾಲ್ಮೀಕಿಗಳ ಹೃದಯದಲ್ಲಿ ಕಂಡಿರ್ತಕ್ಕಂಥ 16 ಗುಣಗಳು ನೆನಪಿದೆಯಾ? ಶುರು ಮಾಡಿ ನೋಡೋಣ. ಹಾಂ, ಸರಿ ಇದೆ. 100ಕ್ಕೆ 100 ಸರಿ ಇದೆ. ಈ 16 ಗುಣಗಳು ಸೇರಿದ ಪರಿಪೂರ್ಣ ಪುರುಷ ರಾಮ. ಉಪನಿಷತ್ತುಗಳು ನಮ್ಮೊಳಗಿನ ಪರಮಾತ್ಮನನ್ನು ವರ್ಣನೆ ಮಾಡುವಾಗ, ಆತ್ಮವನ್ನು ವರ್ಣನೆ ಮಾಡುವಾಗ ಷೋಡಶ ಕಲಫ ಪುರುಷ ಅಂತಲೇ ವರ್ಣನೆ ಮಾಡಿದ್ದೇವೆ. 16 ಕಲೆಗಳಿವೆ ನಮ್ಮ ಆತ್ಮಕ್ಕೆ, ನಮ್ಮೊಳಗಿನ ಚೈತನ್ಯಕ್ಕೆ 16 ಕಲೆಗಳಿದೆ ಅಂತಲೇ ವರ್ಣನೆ ಮಾಡಿದ್ದೇವೆ. ಹಾಗೆ ರಾಮನು ಕೂಡ ಅವನು ಆತ್ಮಾರಾಮ. ಅವನು ಸುಮ್ಮನೆ ರಾಮ ಅಲ್ಲ, ಶಾಂತಿ ಸೀತೆ, ಆತ್ಮಾರಾಮ, ಸಂಸಾರ ಸಮುದ್ರ, ಗುರು ಮಾರುತಿ, ಇವೆಲ್ಲ ಅದಕ್ಕೆ ಪ್ರತೀಕಗಳು ಅಂತ, ಹಾಗಿರ್ತಕ್ಕಂಥದ್ದು ಅಂತ. ಅಯೋಧ್ಯೆ ಅನ್ನೋದು ನಮ್ಮ ಹೃದಯ, ನಮ್ಮ ದಹರಾಯೋಧ್ಯ ಅಂತ ಹೇಳ್ತಾರಲ್ಲ, ಇಲ್ಲೇ ಇದೆ ಇದು, ನಮ್ಮ ಹೃದಯದಲ್ಲೇ ಇದೆ ಇದು.
ಇವೆಲ್ಲ ಸೇರಿ ಅದು ರಾಮಾಯಣ ಅಂತ ಅನ್ಸ್ಕೊಳ್ತಕ್ಕಂಥದ್ದು. ಅಲ್ಲಿ ಈ ಷೋಡಶ ಕಲಃ ಪುರುಷ ಆತ್ಮಾರಾಮನಿಗೆ 16 ಗುಣಗಳೇ 16 ಕೊಲೆಗಳು, ಅವೆಲ್ಲ ಸೇರಿ ಅವನು ಪರಿಪೂರ್ಣ. ಇದು ಈ ವ್ಯಕ್ತಿತ್ವ ವಾಲ್ಮೀಕಿಗಳ ಹೃದಯದಲ್ಲಿದ್ದಿದ್ದು. ಅವರು ಕನಸು ಕಂಡಿದ್ದು ವಾಲ್ಮೀಕಿಗಳು, ಅವರು ಕಣ್ಮುಂದೆ ಕಟ್ಟಿದ್ದು ಈ 16 ಗುಣಗಳ ಪರಿಪೂರ್ಣ ಪುರುಷ ಯಾರು, ಎಲ್ಲಿದ್ದಾನವನು, ಈಗ ಇದ್ದಾನ ಅಂಥವನು. ದೇವರಲ್ಲ, ಮನುಷ್ಯ. ಅಂಥ ಮನುಷ್ಯ ಇರೋಕ್ಕೆ ಸಾಧ್ಯವ? ಯಾಕೆಂದರೆ ಒಂದೊಂದು ಗುಣವೂ ಕೂಡ ಅಪರೂಪ ತುಂಬ. ಈಗ ಅನಸೂಯಕಃ, ಅಸೂಯೆ ಇಲ್ಲ. ಎಷ್ಟು ಜನ ಇರ್ತಾರೆ ಹಾಗೆ ಹೇಳಿ? ಎಷ್ಟು ಜನ ಇರೋಕ್ಕೆ ಸಾಧ್ಯ? ವಿದ್ವಾನ್, ಜ್ಞಾನಿ ಎಷ್ಟು ಜನ ಇರ್ತಾರೆ ಆ ಥರ? ವೀರ್ಯವಾನ್, ಪರಮವೀರ, ಗುಣವಾನ್, ಎಲ್ಲ ಗುಣಗಳಿದೆ. ಸಮರ್ಥ, ಏಕಪ್ರಿಯ ದರ್ಶನ, ಒಂದೊಂದು ತುಂಬ ಅಪರೂಪ. ಇವೆಲ್ಲ ಇರುವಂಥ ವ್ಯಕ್ತಿ ಯಾರು? ಇದ್ದಾನೆ ಅಂತ ಅವರಿಗೆ ಭಾಸ, ವಾಲ್ಮೀಕಿಗಳಿಗೆ. ಎಲ್ಲಿ, ಯಾರು, ಏನು ಎಂಬ ಪ್ರಶ್ನೆ ಅದನ್ನು ನಾರದಲ್ಲಿ ಕೇಳ್ತಾ ಇದ್ದಾರೆ. ಕೇಳುವ ಭಾಷೆ ಹೀಗಿದೆ: ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ಈ ಶ್ಲೋಕ ಕೇಳಿದ್ದೀರಾ? ಪಾಠ ಆಗಿದೆಯಾ? ಶರ್ಮರು ಪಾಠದಲ್ಲಾಗಿರ್ಬೇಕಲ್ವಾ ನಿಮಗೆ? ಏತದಿಚ್ಛಾಮ್ಯಹಂ ಶ್ರೋತುಂ. ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ನೀವು ಕನ್ನಡದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡಬೇಕು. ನೀವು ಸ್ವಲ್ಪ ಕಲ್ತಿದ್ದೀರಲ್ಲ ಈಗ, ಹಾಗಾಗಿ ಅಹಂ ಏತತ್ ಶ್ರೋತುಂ ಇಚ್ಛಾಮಿ. ಅಹಂ ಏತತ್ ಶ್ರೋತುಂ, ನಾವು ಹೇಳಿದ್ದನ್ನೇ ಹೇಳೋದಲ್ಲ, ಅರ್ಥ ಹೇಳಬೇಕು. ಶ್ರೋತುಂ ಇಚ್ಛಾಮಿ. ಅಹಂ ಏತತ್ ಶ್ರೋತುಂ ಇಚ್ಛಾಮಿ. ಯಾರು ಹೇಳಿದ್ದು? ವಾಲ್ಮೀಕಿಗಳು ನಾರದರಿಗೆ ಹೇಳಿದ್ದು. ನಾನು ಇದನ್ನು ಕೇಳಲು ಇಷ್ಟಪಡ್ತೇನೆ. ಯಾವುದನ್ನು? ಅಂಥವನು ಯಾರಿದ್ದಾನೆ ಈ ಭೂಮಿ ಮೇಲೆ? ಈ ಎಲ್ಲ ಗುಣಗಳು ಉಳ್ಳವನು ಯಾರಿದ್ದಾನೆ ಈ ಭೂಮಿಯ ಮೇಲೆ? ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ. ಮೇ ಪರಂ ಕೌತೂಹಲಂ, ನನಗೆ ತುಂಬ ಕುತೂಹಲ ಇದೆ. ಅಲ್ಪ ಸ್ವಲ್ಪ ಅಲ್ಲ, ಬಹಳ ಬಹಳ ಕುತೂಹಲ ಇದೆ. ಆ ಬಹಳ ಕುತೂಹಲ ಇದ್ದರೆ ದೇವರು ಬಂದು ಪ್ರತ್ಯಕ್ಷ ಆಗುವಂಥದ್ದು. ಅವರಿಗೆಲ್ಲ ಬಹಳ ಕುತೂಹಲ ಇತ್ತು. ರಮಣ ಮಹರ್ಷಿಗಳಿಗೆ ತುಂಬ ಕುತೂಹಲ ಇತ್ತು, ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಧ್ರುವನಿಗೆ ತುಂಬ ಕುತೂಹಲ ಇತ್ತು, ವಿಷ್ಣುವನ್ನು ನೋಡಬೇಕು ಎಂಬುದಾಗಿ. ಕಣ್ಣಪ್ಪನಿಗೆ ತುಂಬ ಕುತೂಹಲ ಇತ್ತು, ಶಿವನನ್ನು ಕಾಣಬೇಕು ಎಂಬುದಾಗಿ. ಹಾಗಾಗಿ ಅವರಿಗೆಲ್ಲ ಕಂಡಿರ್ತಕ್ಕಂಥದ್ದು. ಈಗ ನಮಗೆ ಯಾಕೆ ದೇವರು ಕಾಣ್ತಾ ಇಲ್ಲ, ಅವರಿಗೆಲ್ಲ ಯಾಕೆ ದೇವರು ಕಂಡಿದ್ದಾನೆ? ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂದರೆ 2 ಕೈ, 2 ಕಾಲು, 2 ಕಣ್ಣು, 2 ಮೂಗು, 2 ಮುಖ. ಒಂದೇ ಮೂಗಲ್ಲ 2 ಇದೆ ಅಲ್ವಾ? 2 ಇಲ್ವಾ? ಇದೆಲ್ಲ ನಮಗೂ ಅವರಿಗೂ ಒಂದೇ ರೀತಿ ಇದೆ, ವ್ಯತ್ಯಾಸ ಏನೂ ಇಲ್ಲ. ಮತ್ತು ಏನು ವ್ಯತ್ಯಾಸ? ಅವ್ರಿಗೆ ಯಾಕೆ ಅದು ಕಂಡಿದ್ದು, ನಮಗೆ ಯಾಕೆ ಕಾಣದೇ ಇರೋದು ಅಂದರೆ, ಅವರಿಗೆ ಪರಂ ಕೌತೂಹಲಂ, ತುಂಬ ಕುತೂಹಲ ಇತ್ತು, ತೀವ್ರವಾದ ಕುತೂಹಲ ಇತ್ತು. ನಮಗೆ ಅದಿಲ್ಲ. ಅದು ಬಂದರೆ ನಮಗೂ ಕೂಡ ಗೋಚರಿಸ್ತಾನೆ ಭಗವಂತ ಅಂತ. ಪರಂ ಕೌತೂಹಲಂ ಹಿಮೆ, ಅತ್ಯಂತ ಕುತೂಹಲವಿದೆ ನನಗೆ. ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ಮಹರ್ಷೇ ತ್ವಂ ಸಮರ್ಥೋಸಿ, ನೀವು ದಕ್ಷರಿದ್ದೀರಿ, ನೀವು ಸಮರ್ಥರಿದ್ದೀರಿ. ಜ್ಞಾತುಂ, ಮಹರ್ಷೇ ತ್ವಂ ಜ್ಞಾತುಂ ಸಮರ್ಥೋಸಿ. ಈಗ ಗೊತ್ತಾಗತ್ತಾ? ತ್ವಂ ಜ್ಞಾತುಂ ಸಮರ್ಥೋಸಿ, ಸರಿ ಇದೆ. ತಿಳಿಸಲು ಅಲ್ಲ, ತಿಳಿಯಲು. ಜ್ಞಾತುಂ ಅಂದರೆ ತಿಳಿಯಲು. ಮಹರ್ಷೇ ತ್ವಂ ಏವಂ ವಿಧಂ ನರಂ ಜ್ಞಾತುಂ ಸಮರ್ಥೋಸಿ. ಸೌಭಾಗ್ಯಲಕ್ಷ್ಮಿ, ಚೆನ್ನಾಗಿ ಹೇಳಿದೆ, ಸರಿಯಾಗಿ ಹೇಳಿದೆ. ಮಹರ್ಷೇ ತ್ವಂ ಏವಂ ವಿಧಂ ನರಂ ಜ್ಞಾತುಂ ಸಮರ್ಥೋಸಿ. ಮಹರ್ಷಿಗಳೇ, ಈ ಬಗೆಯ ಮನುಷ್ಯನನ್ನು
ತಿಳಿಯಲು ನೀವು ಸಮರ್ಥರಿದ್ದೀರಿ. ಮಕ್ಕಳೇ, ಇದರಲ್ಲಿ 3 ಸಂಗತಿ ಇದೆ. ಏನು ಬೇಕು, ರಾಮಾಯಣವನ್ನು ತಿಳಿಯೋದಕ್ಕೆ ಏನು ಬೇಕು, ಅಥವಾ ಯಾವುದನ್ನಾರು ತಿಳಿಯೋಕ್ಕೆ ಏನು ಬೇಕು ಅನ್ನೋದಕ್ಕೆ ಸಾಧಕವಾಗ್ತಕ್ಕಂಥ 3 ಸಂಗತಿಗಳಿದ್ದಾವೆ. ನೋಡಿ, ಮೂರು ಅಂಶ ಗಮನಿಸ್ಕೊಳ್ಳಿ. ಒಂದು, ಏತತು ಅಹಂ ಶ್ರೋತುಂ ಇಚ್ಛಾಮಿ. ಇದೇನು ಹೇಳುತ್ತೆ ಈ ವಾಕ್ಯ? ಅಹಂ ಏತತು ಶ್ರೋತುಂ ಇಚ್ಛಾಮಿ, ಕೇಳುವ ಇಚ್ಛೆ. ಇದರಲ್ಲಿ ಏನಿದೆ? ಶ್ಲೋಕದ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕೇಳುವ ತವಕ, ಕೇಳುವ ಇಚ್ಛೆ. ಶುಶ್ರೂಷಾ ಶಬ್ದ ಕೇಳಿದಿರಾ? ಆ ಶಬ್ದಕ್ಕೆ ನಿಜವಾದ ಅರ್ಥ ಕೇಳುವ ಇಚ್ಛೆ. ಶ್ರೋತುಂ ಇಚ್ಛಾ, ಶುಶ್ರೂಷಾ, ಕೇಳುವ ಬಯಕೆ. ನಿಮಗೆ ಕೇಳುವ ಬಯಕೆ ಇಲ್ಲದೇ ಇದ್ದರೆ ಹೇಳೋರು ಯಾರು? ಅಲ್ವಾ? ಹೇಳಬೇಕು ಅಂದರೆ ಕೇಳೋ ಇಚ್ಛೆ ಬೇಕು ಅಲ್ವಾ? ಒಂದು ಅದು. ಎರಡನೇದು ಪರಂ ಕೌತೂಹಲಂ, ಅತಿಶಯವಾದ ಕುತೂಹಲ ಬೇಕು. ಒಂದು ವಿಷಯ ನಮ್ಗೆ ಅರ್ಥ ಆಗಬೇಕು ಅಂದರೆ ನಮಗೆ ತಿಳ್ಕೊಳ್ಳೋ ಇಚ್ಛೆ ಬೇಕು. ಆಮೇಲೆ ಅತಿಶಯವಾದ ಕುತೂಹಲ ಬೇಕು, ಅತಿಶಯವಾದ ತವಕ ಬೇಕು. ಅರೆಬರೆ ಆಗೋದಿಲ್ಲ ಕೆಲಸ, ತುಂಬ ಕುತೂಹಲ ಬೇಕು. ಹಾಗಿದ್ದಾಗ ದೇವರಿಗೂ ಕೂಡ ಕರುಣೆ ಬರ್ತದೆ ಅಂತ, ತನ್ನನ್ನು ತಾನು ತೋರಿಸ್ಕೊಳ್ತಾನೆ ಅಂತ. ಮೂರನೇದು ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ಆ ವಾಕ್ಯದರ್ಥ, ಮಹರ್ಷಿಗಳೇ ನೀವು ಇದನ್ನು ತಿಳಿಯಲು ಸಮರ್ಥರಿದ್ದೀರಿ ಅಂತ. ತಾತ್ಪರ್ಯ ಏನು ಅಂದರೆ, ಸಮರ್ಥನಾದ ಗುರು ಬೇಕು, ನಮಗೆ ಕೇಳುವ ಇಚ್ಛೆ ಬೇಕು, ಅತಿಯಾದ ಕುತೂಹಲ ಇರಬೇಕು, ನಮ್ಮಲ್ಲಿ ಅತಿಶಯವಾದ ಕುತೂಹಲ ಇರಬೇಕು. ಎರಡು ಇದ್ರೆ ಸಾಕಾ? ತಿಳಿಸಿಕೊಡುವ ಗುರು ಬೇಕು, ಸಮರ್ಥ ಗುರು ಬೇಕು, ಜ್ಞಾನಿ ಗುರು ಬೇಕು. ರಾಮನಿಗೂ ಗುರುಗಳಿದ್ರು ಅಲ್ವಾ? ಯಾರು? ವಸಿಷ್ಠರು, ವಿಶ್ವಾಮಿತ್ರರು ಹೌದು. ಕೃಷ್ಣನಿಗೆ ಗುರುಗಳಿದ್ರು ಅಲ್ವಾ? ಯಾರು? ಕೃಷ್ಣನ ಗುರು ಯಾರು ಗೊತ್ತಾ? ಕೃಷ್ಣನ ಗುರುಕುಲದಲ್ಲಿ ಓದಿದ್ದಾನೋ ಇಲ್ವೋ? ಓದಿದ್ದಾನ? ಚಿಕ್ಕ ವಯಸ್ಸಲ್ಲಿ ಅವನು ಇಲ್ಲಿ ಇದ್ದಿದ್ದಲ್ವಾ? ಇಲ್ಲಿ ಬೃಂದಾವನದಲ್ಲಿ ಇದ್ದಿದ್ದಲ್ವಾ? ಅವನು ಬೆಣ್ಣೆ ಕದೀತಾ ಇದ್ದ, ಜಲಕ್ರೀಡೆ ಆಡ್ತಾ ಇದ್ದ, ಆ ಥರ ಅವನು ಇದೆಲ್ಲ ಮಾಡ್ತಾ ಇದ್ದಿದ್ದು ಗೊತ್ತು. ಗುರುಕುಲದಲ್ಲಿ ಇದ್ದ ಕೃಷ್ಣ? ಹೇಳಿ. ಕಂಸನ ವಧೆಯ ನಂತರ ಹೋಗ್ತಾನಲ್ವಾ? ಯಾವ ಗುರುಕುಲ ಅದು? ಯಾರು ಗುರುಗಳಲ್ಲಿ? ಸಾಂದೀಪಿನಿ. 64 ದಿನದಲ್ಲಿ 64 ವಿದ್ಯೆಯನ್ನು ಕಲ್ತನಂತೆ ಅಲ್ಲಿ ಅಂತ. ಇವರಿಗೆಲ್ಲ ಗುರು ಇದ್ದಾರೆ ಅಂತ. ಯಾಕೆ ಈ ಮಾತನ್ನು ಹೇಳಿದ್ರು ಅಂದರೆ, ದೇವರೇ ಮನುಷ್ಯನಾಗಿ ಬಂದರೂ ಕೂಡ ಅವನಿಗೂ ಗುರು ಬೇಕು ಅಲ್ವಾ? ದೇವರೇ ಮನುಷ್ಯನಾಗಿ ಬಂದರೂ ಕೂಡ ಅವನು ಒಂದು ಗುರುವನ್ನು ಆಶ್ರಯಿಸಿ ಗುರುಕುಲದಲ್ಲಿದ್ದು ಗುರುಮುಖ್ಯನ ಎಲ್ಲವನ್ನು ಕಲ್ತ್ಕೊಂಡಿದ್ದಾನೆ ಅಂದರೆ ನಮಗೆ ಗುರು ಬೇಕೋ ಬೇಡವೋ? ಹಾಗಾಗಿ ಒಂದು ವಿಷಯ ತಿಳ್ಕೊಳ್ಬೇಕು ಅಂದರೆ ತಿಳ್ಕೊಳ್ಳುವ ಇಚ್ಛೆ, ಕುತೂಹಲ. ಮಕ್ಕಳಿಗೆ ಅತಿಶಯವಾದ ಕುತೂಹಲ ಬೇಕು, ಅದು ಅಲಂಕಾರ. ಅದು ವಿದ್ಯಾರ್ಥಿ ಆಗೋದಕ್ಕೆ ಅಲಂಕಾರ ಏನು? ವಿದ್ಯಾರ್ಥಿಗೆ ರಕ್ಷಣೆ ಏನು ಅಂದರೆ ಪುಸ್ತಕ ಪೆನ್ನು ಮಾತ್ರ ಅಲ್ವಾ? ಮತ್ತೇನು? ಆ ಜಿಜ್ಞಾಸೆ, ಅದು ತಿಳ್ಕೊಳ್ಬೇಕು ಅನ್ನೋ ಇಚ್ಛೆ, ಕುತೂಹಲ. ಅದಿಲ್ಲದೆ ಅವನು ವಿದ್ಯಾರ್ಥಿ ಅಲ್ಲ. ಇದಾಗಿ ಬಲ್ಲ ಗುರು ಸಿಕ್ಕಿದರೆ ಪೂರ್ಣ ಆಯಿತು. ಏನು ಪೂರ್ಣ ಆಯಿತು? ತ್ರಿಕೋಣ ಪೂರ್ಣ ಆಯಿತು. 3 ಬಿಂದು, ತ್ರಿಕೋಣಕ್ಕೆ 3 ಬಿಂದು ಬೇಕು ಅಲ್ವಾ? ಮೇಲೊಂದು ಬಿಂದು, ಆ ಕಡೆ ಈ ಕಡೆ ಒಂದೊಂದು ಬಿಂದುಗಳು, ಗೆರೆ ಎಳೆದು ತ್ರಿಕೋಣ ಅಲ್ವಾ ಅದು? 3 ಬಿಂದುಗಳು ಯಾವುದು ಇಲ್ಲಿ? ನೀವು ಹೇಳಿ ನೋಡೋಣ. ಕೇಳುವ ಇಚ್ಛೆ, ಕುತೂಹಲ, ಸಮರ್ಥನಾದ ಗುರು. ಹಾಗಾಗಿ ರಾಮಾಯಣದ ಈ ಶ್ಲೋಕ ನಮಗೆ ಬದುಕಿನ ಪಾಠ ಇಲ್ಲಿ ಹೇಳ್ತಾ ಇದೆ ಅಂದರೆ, ಜ್ಞಾನ ಬರಬೇಕಾದ್ರೆ ಯಾವ 3 ಸಂಗತಿಗಳು ಬೇಕು ನಮಗೆ, ನಾವು ನೋಡ್ಕೋಬೇಕು ಅಂತ. ನಮ್ಮಲ್ಲಿ ಇದೆಯೋ ಇಲ್ವೋ? ನೀವೇ ನೋಡ್ಕೊಳ್ಳಿ. ನಿಮಗೆ ತಿಳ್ಕೊಳ್ಳೋ ಇಚ್ಛೆ ಇದೆಯೋ ಇಲ್ವೋ? ಇಲ್ಲ ಅಂದರೆ ಬರಬೇಕು ಅದು. ಇಲ್ಲ ಅಂದರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಹಸಿವಿಲ್ಲ ಅಂದರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಅಲ್ವಾ? ಹಸಿವು ಬೇಕೋ ಬೇಡವೋ? ತೃಪ್ತಿ ಬರಬೇಕಾದ್ರೆ ಹಸಿವು ಬೇಕೋ ಬೇಡವೋ ಮೊದಲು ಅಲ್ವಾ? ಹಸಿವು, ತೀವ್ರವಾದ ಹಸಿವಿದ್ದಾಗ ನಮಗೆ ಊಟ ಮಾಡೋ ಇಚ್ಛೆ ಬರ್ತದೆ, ರುಚಿ ಬರ್ತದೆ ಊಟಕ್ಕೆ. ಹಾಗೆ ಜ್ಞಾನಕ್ಕೆ ಬೇಕಾಗುವಂಥದ್ದು ಜಿಜ್ಞಾಸೆ, ತಿಳಿಯುವ ಇಚ್ಛೆ.
ಕೇಳಬೇಕು, ಕುತೂಹಲ ಅದು ಬೇಕು. ಆಮೇಲೆ ಹೇಳೋಂಥವ್ರು ಬೇಕು, ತಿಳಿಸ್ಕೊಡೋಂಥವ್ರು ಬೇಕು. ತಿಳಿಸ್ಕೊಡೋಂಥವ್ರು ಇಲ್ಲದೇ ಇದ್ದರೆ, ಕೇಳುವ ಇಚ್ಛೆ ಇದ್ದರೂ ಕೂಡ ಉಪಯೋಗ ಏನೂ ಇರೋದಿಲ್ಲ ಅಂತ. ನಿಮಗೆ ಹಸಿವು ಎಷ್ಟಿದ್ರೂ ಅಡುಗೆ ಮಾಡಿ ಊಟ ಬಡಿಸ್ತಾ ಇದ್ದರೆ ತೃಪ್ತಿ ಬರೋಕ್ಕೆ ಸಾಧ್ಯವಾ? ಹಾಗೆ ಹಸಿವೆ ಅಂದರೆ ಕೇಳುವ ಇಚ್ಛೆ, ಊಟ ಬಡಿಸುವವನು ಗುರು ಅಂತ, ಜ್ಞಾನದ ಊಟ ಬಡಿಸ್ತಕ್ಕಂಥವನು. ಈ ಮಾತುಗಳನ್ನು ಕೇಳಿದಾಗ ವಾಲ್ಮೀಕಿಗಳಿಗೆ ತುಂಬ ಸಂತೋಷ ಆಯಿತು. ತುಂಬ ಸಂತೋಷ ಆಯಿತು ವಾಲ್ಮೀಕಿಗಳಿಗೆ, ನಾರದರಿಗೆ. ವಾಲ್ಮೀಕಿಗಳ ಈ ಪ್ರಶ್ನೆಯನ್ನು ಕೇಳಿದಾಗ, ವಾಲ್ಮೀಕಿಗಳ ಜಿಜ್ಞಾಸೆಯನ್ನು ಕೇಳಿದಾಗ ನಾರದರಿಗೆ ತುಂಬ ಸಂತೋಷ ಆಯಿತು. ಕೇಳಿ ಎಂಬುದಾಗಿ ಹೇಳಿ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ ವಾಲ್ಮೀಕಿಗಳ ಪ್ರಶ್ನೆಗೆ. ಶ್ರುತ್ವಾ ಚೈತತ್ರಿಲೋಕಜ್ಞ ವಾಲ್ಮೀಕೇರ್ನಾರದೋ ವಚಃ ಶ್ರೂಯತಾಮಿತಿ ಚಾಮಂತ್ರ್ಯ ಪ್ರಹೃಷ್ಟೋ ವಾಕ್ಯಮಬ್ರವೀತ್. ಶ್ಲೋಕ ನಾವು ಹೇಳ್ಕೊಟ್ರೆ ಹೇಳ್ತೀರಾ? ಶ್ರುತ್ವಾ ಚೈತತ್ ತ್ರಿಲೋಕಜ್ಞಃ ವಾಲ್ಮೀಕೇಃ ನಾರದೋ ವಚಃ ಶ್ರೂಯತಾಂ ಇತಿ ಚಾಮಂತ್ರ್ಯ ಪ್ರಹೃಷ್ಟಃ ವಾಕ್ಯಮಬ್ರವೀತ್. ನಾವು ಇದನ್ನು ಅನ್ವಯ ಮಾಡ್ತೀವಿ. ನೀವು ಅರ್ಥ ಹೇಳೋಕ್ಕಾಗತ್ತಾ ನೋಡಿ, ಪ್ರಯತ್ನ ಮಾಡಿ ಅರ್ಥ ಹೇಳೋಕ್ಕಾಗತ್ತಾ ಅಂತ. ತ್ರಿಲೋಕಜ್ಞ ನಾರದಃ, ತ್ರಿಲೋಕಜ್ಞಾನಿಯಾದ ನಾರದರು ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ, ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ. ವಾಲ್ಮೀಕೇಃ ಅಂದರೆ ವಾಲ್ಮೀಕಿಗಳ ಅಂತ. ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ, ಕೇಳಿ, ಸರಿ ಇದೆ. ಶ್ರುತ್ವಾ ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ ಅಂದರೆ ಈ ಮಾತುಗಳನ್ನು ಕೇಳಿ, ವಾಲ್ಮೀಕಿಗಳ ಈ ಮಾತುಗಳನ್ನು ಕೇಳಿ ಪ್ರಹೃಷ್ಟಃ ಸಂತೋಷಗೊಂಡವರಾಗಿ, ಶ್ರೂಯತಾಂ ಇತಿ ಚಾಮಂತ್ರ್ಯ ಇತಿ ಚ ಆಮಂತ್ರ್ಯ, ಶ್ರೂಯತಾಂ. ಶ್ರೂಯತಾಂ ಅಂದ್ರೇನು? ಕೇಳುವವರಾಗಿ. ಹೇಳ್ತೀನಿ ಕೇಳಿ ಅಂತ ಶುರು ಮಾಡಲ್ವಾ ಕಥೆ ಹೇಳ್ಬೇಕಾದ್ರೆ? ನೀವೇನಾದ್ರು ಪ್ರಶ್ನೆ ಕೇಳಿದರೆ ನಮ್ಮಲ್ಲಿ ರಾಮನ ಕಥೆ ಹೇಳಬೇಕು ಅಂತ ಹೇಳಿದ್ರೆ ಆಯಿತು ಹೇಳ್ತೀವಿ ಕೇಳು ಅಂತ ಹೇಳಲ್ವಾ? ಆ ತರಹ ಶ್ರೂಯತಾಂ ಅಂದರೆ ಕೇಳಿ, ಕೇಳುವಂಥವರಾಗಿ. ಇತ್ತೀಚ ಆಮಂತ್ರ್ಯ ಅಂತ ಅಂದರೆ ಹೀಗೆ ಕರೆದು ಹೇಳಿ ಅಂತ, ಹೀಗೆ ಸಂಬೋಧಿಸಿ ಹೇಳಿ, ವಾಲ್ಮೀಕಿಗಳನ್ನು ಸಂಬೋಧಿಸಿ ಹೇಳಿ. ವಾಕ್ಯಮಬ್ರವೀತ್, ಮುಂದಿನ ಮಾತುಗಳನ್ನು ಹೇಳಿದರು. ವಾಕ್ಯಂ ಅಂದರೆ ಮುಂದಾಡುವ ಮಾತುಗಳು ಅಂತ, ಮುಂದಿನ ವಾಕ್ಯಗಳು. ಆ ವಾಕ್ಯಗಳನ್ನು ಉಚ್ಚರಿಸಿದರು ಅಂತ. ಇಲ್ಲಿ ಕುತೂಹಲ ಉಂಟಾಗೋದು ಏನು ಅಂದರೆ, ವಾಲ್ಮೀಕಿಗಳು 3 ಲೋಕವನ್ನು ಬಲ್ಲವರು, ತ್ರಿಲೋಕಜ್ಞ. ಆ ಸುದ್ದಿ ಯಾಕೆ ಬಂತು? ಹೇಳು, ನಿನ್ನ ಪರಿಚಯ ಹೇಳು. ಹೇಳು. ಸರಿಯಾದ ಉತ್ತರ ಅದು. ಯಾಕೆಂದರೆ ಹೋಗಿ ಗೋಡೆನ ಕೇಳಿದ್ರೆ ಉತ್ತರ ಕೊಡುತ್ತಾ? ಗೋಡೆ ಅಂತ ಮನುಷ್ಯನ ಕೇಳಿದರೆ, ಗೋಡೆಗೆ ಅವನಿಗೂ ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ, ಅಷ್ಟೇ ಬುದ್ಧಿ ಇರೋದು. ಅಂಥವ್ನು ಕೇಳಿದರೆ ಉತ್ತರ ಸಿಗತ್ತಾ? ಅಲ್ವಾ? ಯಾರನ್ನು ಕೇಳಬೇಕು ಈ ಪ್ರಶ್ನೆಯನ್ನು ಅಂದರೆ, ಈ 16 ಗುಣಗಳುಳ್ಳ ಪುರುಷನ ಕಥೆಯನ್ನು ಯಾರಲ್ಲಿ ಕೇಳಬೇಕು ಅಂದರೆ ಬಲ್ಲವನಲ್ಲಿ ಕೇಳಬೇಕು. ಬರೀ ಭೂಲೋಕ ಬಲ್ಲವನಾದರೆ ಸಾಲದು, ಅವನು ದೇವಲೋಕ ಮತ್ತು ಪಾತಾಳ ಲೋಕವನ್ನು ಬಲ್ಲವನಾಗಿರಬೇಕು. ಯಾಕೆ ಗೊತ್ತಾ? ಯಾಕೆಂದರೆ ಈ 16 ಗುಣಗಳುಳ್ಳ ಪುರುಷ ಇದ್ದಾನಲ್ಲ ರಾಮ, ಅವನು ಎಲ್ಲಿಂದ ಬಂದಿದ್ದಾನೆ? ದೇವಲೋಕದಿಂದ ಅಲ್ವಾ? ಅಲ್ಲಿಗೆ ಅವನು ದೇವಲೋಕದ ವಿಷಯ ಗೊತ್ತಿರಬೇಕಾಗತ್ತೆ. ಅವನ ಬಗ್ಗೆ ಹೇಳಬೇಕಾದ್ರೆ ಅವನು ಎಲ್ಲಿ ಇದೆಲ್ಲ ಕಾರ್ಯಗಳನ್ನು ಮಾಡಿದ್ದಾನೆ? ಭೂಲೋಕದಲ್ಲಿ. ಅಲ್ಲಿಗೆ 2 ಲೋಕ ಆಯ್ತಲ್ವಾ? ದೇವಲೋಕದಿಂದ ಬಂದವನು ಭೂಲೋಕದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದವನು
ಮತ್ತು ಪಾತಾಳ ಲೋಕದ ಬಗ್ಗೆ ತಿಳುವಳಿಕೆ ಯಾಕಬೇಕು? ಅಲ್ಲಿಂದ ಮೇಲೆದ್ದು ಬಂದ, ಪಾತಾಳದಿಂದ ಮೇಲೆದ್ದು ಬಂದ ಅಸುರ ಕುಲವನ್ನು ನಿಗ್ರಹ ಮಾಡಿದವನು. ಪಾತಾಳದಿಂದ ಮೇಲೆದ್ದು ಬಂದವರು ಅವರು. ಮಕ್ಕಳೇ, ನಿಮಗೆ ರಾವಣನ ತಾಯಿ ಹೆಸರು ಗೊತ್ತಾ? ಕೈಕೇಯಿಯ? ಹಾಂ, ಕೈಕಸ ದೇವಿ. ಕೈಕಸಿ ತಂದೆ ಗೊತ್ತಾ? ನಾವೇನು ಭಾಳ ದೂರ ಕೇಳಿಲ್ಲ. ರಾವಣನ ಅಜ್ಜ ಗೊತ್ತಾ? ಅಜ್ಜಿ ಮನೆ ಅಜ್ಜ ರಾವಣಂದು ಗೊತ್ತಾ? ಹನುಮಂತನ ತಾಯಿ ಗೊತ್ತಾ? ಆಕೆ ತಂದೆ ಗೊತ್ತಾ ಯಾರು ಅಂತ? ಏನ್ರಿ ನೀವು, ಹನುಮಂತನ ಅಜ್ಜ ಗೊತ್ತಿಲ್ವಾ? ಕಾಸ ಅಜ್ಜ ಅಂದರೆ ತಾಯಿ ತಂದೆ ಗೊತ್ತಿಲ್ವಾ? ತಿಳಿದಿಟ್ಕೊಳ್ಳಿ, ನಾವು ಇವತ್ತು ಹೇಳ್ತೀವಿ. ಕುಂಜರ ಅಂತ ಅವನ ಹೆಸರು. ಕುಂಜರನೆಂಬ ವಾನರೇಂದ್ರನ ಮಗಳು ಅಂಜನಾ. ಯಾರು? ಅವನ ಹೆಸರು ಕುಂಜರ. ಅವನೊಬ್ಬ ಕಪಿನಾಯಕ, ಒಬ್ಬ ಮಹಾಕಪಿ ಅವನು. ಆ ಕುಂಜರನ ಮಗಳು ಅಂಜನೆಯ ಮಗ ಆಂಜನೇಯ. ಆಯಿತು. ಈಗ ಹೇಳಿ, ರಾವಣನ ತಾಯಿ ಕೈಕಸಿ. ಕೈಕಸಿ ತಂದೆ ಯಾರು? ದೊಡ್ಡಪ್ಪ ಯಾರು? ಚಿಕ್ಕಪ್ಪ ಯಾರು? ನಮಗಿದೆಲ್ಲ ಗೊತ್ತಾಗ್ಬೇಕಲ್ವಾ? ಕೈಕಸಿಯ ತಂದೆ ಸುಮಾಲಿ. ಹೇಳಿ, ಜ್ವರ ಹೇಳಿ. ಸುಮಾಲಿ ಅಣ್ಣ ತಮ್ಮಂದ್ರು ಗೊತ್ತಾ ನಿಮಗೆ? ಮಾಲ್ಯವಂತ. ಮಾಲ್ಯವಂತ, ಸುಮಾಲಿ ಮತ್ತು ಮಾಲಿ ಎಂಬ 3 ಜನ ಸಹೋದರರು. ಮಾಲ್ಯವಂತ, ಸುಮಾಲಿ ಮತ್ತು ಮಾಲಿ, 3 ಜನ ಸಹೋದರರು. ಅವರ ಪೈಕಿ ಸುಮಾಲಿಯ ಮಗಳು ಕೈಕಸಿ, ಕೈಕಸಿಯ ಮಗ ರಾವಣ. ಈ ಸುಮಾಲಿ, ಮಾಲ್ಯವಂತ, ಮಾಲಿ ಇವರೆಲ್ಲ ಲಂಕೆಯನ್ನು ಆಡ್ತಾ ಇದ್ರು ಒಂದು ಕಾಲದಲ್ಲಿ. ಇವ್ರ ಕಾಟ ಭಾಳ ಆಯಿತು, 3 ಲೋಕಕ್ಕೂ ಪೀಡೆ ಆಯಿತು. ಕೊನೆಗೆ ಸಂದರ್ಭ ಹೇಗೆ ಬಂತು ಅಂದರೆ, ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಯುದ್ಧಕ್ಕೆ ಬರ್ತಾನೆ. ಯಾರ ಮೇಲೆ? ಈ 3 ಜನ ಸಹೋದರರು ಮತ್ತು ಅವರ ಸೈನ್ಯದ ಮೇಲೆ ಸ್ವಯಂ ಸಾಕ್ಷಾತ್ ನಾರಾಯಣನೇ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ಮಾಲಿಯ ವಧೆಯಾಯಿತು. ಸುಮಾಲಿ, ಮಾಲ್ಯವಂತರು ಪಾತಾಳವನ್ನು ಸೇರಿದ್ರು ಹೋಗಿ. ಒಬ್ಬನನ್ನು ಗರುಡನ ರೆಕ್ಕೆ ಎಲ್ಲಿಂದ ಎಲ್ಲಿಗೂ ಎತ್ತಿ ಬಿಸಾಕಿದಂತೆ, ಇನ್ನೊಬ್ಬ ಓಡೋದನಂತೆ. ಅಂತೂ ಇವರೆಲ್ಲ ಹತಶೇಷರಾದ, ಅಂದರೆ ಸತ್ತು ಉಳಿದ, ಬದುಕು ಉಳಿದ ರಾಕ್ಷಸರುಗಳು ಎಲ್ಲ ಪಲಾಯನ ಮಾಡಿ ಹೋಗಿ ಪಾತಾಳ ಸೇರಿಕೊಳ್ತಾರೆ. ಅವರಿಗೆ ಭಯ, ವಿಷ್ಣುವಿನ ಭಯ, ದೇವತೆಗಳ ಭಯ. ಹಾಗಾಗಿ ಪಾತಾಳದಿಂದ ಅವ್ರು ಹೊರಗಡೆ ಬರಲಿಲ್ಲ ಎಷ್ಟೋ ಕಾಲ. ಅವ್ರು ಹೊರಗೆ ಬರೋದು ಯಾವಾಗ ಗೊತ್ತಾ? ಮೇಲೆದ್ದು ಬರೋದು ಯಾವಾಗ ಗೊತ್ತಾ? ಅವರು ರಾವಣ ಯಾವಾಗ ವರಗಳನ್ನು ಪಡ್ಕೊಂಡು ಲಂಕೆಗೆ ಬಂದು ಲಂಕಾದೇಶನಾಗಿ ಅವನು ರಾಜ್ಯವನ್ನು ಆಡೋಕ್ಕೆ ಶುರು ಮಾಡ್ತಾನೆ, ಆಗ ಧೈರ್ಯ ಬಂತು ಅವರಿಗೆಲ್ಲ. ಅವರೆಲ್ಲ ಮೇಲೆದ್ದು ಬರ್ತಾರೆ. ಮನ್ಸಿವಂತ ಸುಮಾಲಿ ಸೇಡಿಗೋಸ್ಕರವೇ ಕೈಕಸಿಯನ್ನು ವಿಶ್ರವಸರ ಬಳಿ ಕಳಿಸಿ ಬ್ರಹ್ಮರ್ಷಿಗಳವರು ಅವರಿಂದ ಮಕ್ಕಳನ್ನು ಪಡ್ಕೊಳ್ತಾನೆ. ರಾವಣ, ಕುಂಭಕರ್ಣ ಇವರನ್ನೆಲ್ಲ ಪಡ್ಕೊಂಡಿದ್ದು ಅದು ಪ್ರತೀಕಾರ, ರಿವೆಂಜ್, ಸೇಡೋದು. ಅದಕ್ಕೋಸ್ಕರವಾಗಿ ಸಾತ್ವಿಕ ಶಕ್ತಿಯಿಂದಲೇ ಮಕ್ಕಳು ಹುಟ್ಟಬೇಕು ಅಂತ, ಅವರಲ್ಲಿ ಶಕ್ತಿ ತುಂಬ ಇರ್ತದೆ ಅಂತ. ಹಾಗಾಗಿ ಬ್ರಹ್ಮರ್ಷಿ ವಿಶ್ರವಸರಿಗೆ ಬಳಿಗೆ ತನ್ನ ಮಗಳನ್ನು ಕಳುಹಿಸಿಕೊಟ್ಟು, ಕೈಕಸಿಯನ್ನು ಕಳುಹಿಸಿಕೊಟ್ಟು, ಅಲ್ಲಿಂದ ಮಕ್ಕಳನ್ನು ಪಡ್ಕೊಂಡು, ಅಂದರೆ ಮೊಮ್ಮಕ್ಕಳನ್ನು ಪಡ್ಕೊಂಡು, ಆ ಮೊಮ್ಮಕ್ಕಳು ಪ್ರವರ್ಧಮಾನಕ್ಕೆ ಬಂದು ಲಂಕೆಯನ್ನು ಆಳಕ್ಕೆ ಶುರು ಮಾಡ್ತಾರೆ ಮತ್ತವರು. ಆಗ ಇವರೆಲ್ಲ ಪಾತಾಳದಿಂದ ಮೇಲೆದ್ದು ಬಂದರು. ಪ್ರಹಸ್ತ, ಮಾರೀಚ ಎಲ್ಲ ಆಗ ಬಂದವರು ಅವರೆಲ್ಲ. ಹಾಗಾಗಿ ರಾಮ ಅಂದರೆ ಯಾರು ಅಂದರೆ, ದೇವಲೋಕದಿಂದ ಇಳಿದು ಬಂದವನು, ಪಾತಾಳದಿಂದ ಮೇಲೆದ್ದು ಬಂದ, ಅಸುರರ ಕುಲವನ್ನು ಭೂಲೋಕದಲ್ಲಿ ನಿಗ್ರಹ ಮಾಡಿದವನು. ಅಲ್ಲಿಗೆ 3 ಲೋಕ ಬಂತ ಇಲ್ವೋ? ಹಾಗಾಗಿ ತ್ರಿಲೋಕಜ್ಞ ನಾರದ ಅಂತ ಹೇಳಿದರೆ ಅರ್ಥ ಇದೆ. ಅದಕ್ಕೆ ಸುಮ್ಮನೆ ಹೇಳಿರೋದಿಲ್ಲ. ಒಂದು ಶಬ್ದ ಬಳಸಿದರೆ ಅರ್ಥ ಇಟ್ಕೊಂಡು ಶಬ್ದ ಬಳಸಿರ್ತಾರೆ. ನಾವು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಮಾತುಗಳನ್ನು ಸುಮ್ಮನೆ ಆಡ್ಬಿಡ್ತೀವಿ. ಆದರೆ ಋಷಿಗಳ ಬಾಯಿಂದ ಬರೋ ಮಾತುಗಳು ಒಂದು ಅಕ್ಷರ ಕೂಡ ವ್ಯರ್ಥ ಆಗೋದಿಲ್ಲ. ಚಾಣಕ್ಯನ ಬಗ್ಗೆ ಗೊತ್ತಾ ನಿಮಗೆ? ಚಾಣಕ್ಯನ ಬಗ್ಗೆ ಒಂದು ಮಾತಿದೆ, ನ ಸ್ವಪ್ನೇಪಿ ವೃಥಾ ಚೇಷ್ಟತೆ ಚಾಣಕ್ಯ.
ಈ ಶಬ್ದ ಕೇಳಿದರೆ ಈ ವಾಕ್ಯನ ನೆನ್ಪಿಟ್ಕೋಬೇಕು ಇದನ್ನು. ನ ಸ್ವಪ್ನೇಪಿ ವೃಥಾ ಚೇಷ್ಟತೆ ಚಾಣಕ್ಯ ಅಂದರೆ ಏನು ಗೊತ್ತಾ? ಸ್ವಪ್ನದಲ್ಲಾದರೂ ಕೂಡ, ನಿದ್ದೆ ಮಾಡ್ತಾ ಇರುವಾಗಲೂ ಕೂಡ ಚಾಣಕ್ಯ ಒಂದು ಕೈ ಆ ಕಡೆ ಈ ಕಡೆ ಆಡಿಸಿದರೆ ಅದು ಸುಮ್ಮನೆ ಅಲ್ಲ, ಅದಕ್ಕೇನೋ ಕಾರಣ ಇರುತ್ತೆ. ಚಾಣಕ್ಯ ಒಂದು ಬೆರಳು ಅಲುಗಾಡಿಸಿದರೆ ಸುಮ್ಮನೆ ಅಲುಗಾಡಿಸಿರೋದಿಲ್ಲ ಅಂತ, ಏನೋ ಯೋಜನೆ ಇದೆ, ಏನೋ ತಂತ್ರ ಇದೆ ಅದರಿಂದ, ಏನೋ ಉದ್ದೇಶ ಇದೆ, ಏನೋ ಆಗ್ತಾ ಇದೆ. ನಾವು ಮಲಗಿ ನಿದ್ದೆ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೊರಡಾಡ್ತಾ ಇರ್ತೀವಲ್ವಾ, ಅದಕ್ಕೆ ಏನಾದ್ರು ಪ್ಲಾನ್ ಇರುತ್ತಾ? ಹಾಂ, ಏನಾದ್ರು ಕಾರ್ಯತಂತ್ರ ರಣನೀತಿ ಇರುತ್ತಾ? ಅದಕ್ಕೆ ಏನಾದ್ರು ಇರುತ್ತಾ ಹೇಳಿ? ಪ್ಲಾನ್ ಮಾಡೋಕ್ಕೆ ಎಚ್ಚರ ಇರುತ್ತೆ ನಿಮಗೇನಾದ್ರು ಅವಾಗ? ಚಾಣಕ್ಯ ಹೇಗೆ ಅಂದರೆ ಅವನು ಇಡೀ ಬದುಕಲ್ಲಿ ಯಾವುದೊಂದು ವ್ಯರ್ಥ ಅಲ್ಲ ಅಂತ, ಅವನು ಏನೇ ಮಾಡಿದರೂ ಏನೋ ಒಂದು ಯೋಚನೆ ಇದೆ, ಏನೋ ಯೋಜನೆ ಇದೆ, ಏನೋ ತಂತ್ರ ಇದೆ, ಏನೋ ಉದ್ದೇಶ ಇದೆ. ಹೇಗೆ ಬದುಕಬೇಕು ನಾವು? ಸುಮ್ಮನೆ ಏನೋ ಮಾಡಬಾರ್ದು. ಏನೇ ಮಾಡೋದಾದರೂ ಉದ್ದೇಶ ಬೇಕು, ಏನೇ ಮಾಡೋದಾದರೂ ಕಾರ್ಯ ಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು, ಯಾವ ಕ್ರಿಯೆಯನ್ನು ವ್ಯರ್ಥ ಮಾಡಬಾರ್ದು. ಹಾಗೆ ರಾಮಾಯಣದಲ್ಲಿ ಒಂದು ಶಬ್ದ ಕೂಡ ವ್ಯರ್ಥ ಅಲ್ಲ, ಪ್ರತಿ ಶಬ್ದಕ್ಕೂ ಅರ್ಥ ಇದೆ. ನಾರದ ಅಂದರೆ ಸಾಕಲ್ವಾ? ತ್ರಿಲೋಕಜ್ಞ ನಾರದ ಅಂತ ಯಾಕೆ ಹೇಳಬೇಕು ಅಂದರೆ, ವಾಲ್ಮೀಕಿಗಳ ಪ್ರಶ್ನೆ ಏನಿದೆ, 16 ಗುಣಗಳುಳ್ಳ ಪುರುಷನ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಒಂದು ಊರು ಗೊತ್ತಿದ್ರೆ ಸಾಲದು, ಒಂದು ರಾಜ್ಯ ಗೊತ್ತಿದ್ರೆ ಸಾಲದು, ಒಂದು ದೇಶ ಗೊತ್ತಿದ್ರೆ ಸಾಲದು, ಒಂದು ಲೋಕ ಗೊತ್ತಿದ್ರೆ ಸಾಲದು, 3 ಲೋಕ ಗೊತ್ತಿರಬೇಕು. ಎಂಥ ಪ್ರಶ್ನೆ ನೀವು ಕೇಳಿದ್ರೆ, ಎಂಥ ಪ್ರಶ್ನೆ ಕೇಳಬೇಕು? ಉತ್ತರ ಹೇಳೋನು 3 ಲೋಕ ಬಲವನಾಗಿರಬೇಕು ಅನ್ನೋಂಥ ಪ್ರಶ್ನೆ ಕೇಳಬೇಕು ಅಂತ. ನೋಡಿ, ಅಂಥ ಪ್ರಶ್ನೆ ಕೇಳಿದ್ದಕ್ಕೆ ರಾಮಾಯಣದಂಥ ಉತ್ತರ ಬಂತು. ವಾಲ್ಮೀಕಿಗಳು ಕೇಳಿದ ಒಂದು ಪ್ರಶ್ನೆಗೆ ಉತ್ತರವೇ ರಾಮಾಯಣ. 24,000 ಶ್ಲೋಕಗಳು. ಹೇಗಿರಬೇಕು ಪ್ರಶ್ನೆ ಅದು? ಉತ್ತರ ಹೇಳೋರು ಹೇಗಿರಬೇಕು ಅದಕ್ಕೆ? ಈ ಪ್ರಶ್ನೆಯನ್ನು ಯಾರಿಗೂ ಕೇಳಿದರೆ ಆಗ ಸಾಧ್ಯವಾ ಹೇಳಿ? ಯಾರನ್ನಾದರೂ ಕೇಳಿದ್ರೆ ಉತ್ತರ ಬರೋಕ್ಕೆ ಸಾಧ್ಯವಾ? ಕೇಳೋರು ಹಾಗಿದ್ದಾರೆ, ಹೇಳೋರು ಕೂಡ ಹಾಗಿದ್ದಾರೆ ಅಂತ. ಇನ್ನೊಂದು ಪ್ರಹೃಷ್ಟ ಅನ್ನೋ ಶಬ್ದ ಬಳಸಿದೆ ಇಲ್ಲಿ. ತುಂಬ ಸಂತೋಷ ಆಯಿತು, ವಾಲ್ಮೀಕಿಗಳು ಪ್ರಶ್ನೆ ಕೇಳಿದಾಗ ನಾರದರಿಗೆ ತುಂಬ ಸಂತೋಷ ಆಯಿತು ಅಂತ. ಸಂತೋಷ ಯಾಕಾಯಿತು ಹೇಳ್ತೀರಾ? ವಾಲ್ಮೀಕಿಗಳು ಶಿಷ್ಯರು ಅದಕ್ಕೋಸ್ಕರವಾಗಿ ಅಂತ. ಇನ್ನೂ ಏನಾದರೂ ಹೇಳ್ತೀರಾ? ಅದು ಹೌದು, ಅದು ಒಳ್ಳೆ ಉತ್ತರ ಅದು. ಯಾಕೆಂದರೆ ವಾಲ್ಮೀಕಿಗಳ ಪ್ರಶ್ನೆ ಹೇಗಿದೆ ಅಂದರೆ, ಅದಕ್ಕೆ ಉತ್ತರ ಕೊಡುವಾಗ ಪ್ರಪಂಚಕ್ಕೆ ಒಂದು ಕೊಡುಗೆ ಆಗ್ತದೆ ಅಂತ. ರಾಮಾಯಣ ಹೊರಗಡೆ ಬರ್ತದೆ, ಅವರಿಗೆ ರಾಮಾಯಣ ಇದ್ದಿದ್ದಿಲ್ಲ ಪ್ರಪಂಚದಲ್ಲಿ. ಜಗತ್ತಿಗೆ ರಾಮಾಯಣವೆಂಬ ಅನರ್ಘ್ಯವಾದ ಕೊಡುಗೆಯನ್ನು ಕೊಡೋದಕ್ಕೆ ಈ ಪ್ರಶ್ನೆ ಕಾರಣ ಆಗ್ತದೆ ಅಂತ. ಅದೊಂದು ಸಂತೋಷಕ್ಕೆ ಕಾರಣ ಅದು. ಆಮೇಲೆ ಈಗ ಕರು ಬಂದು ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕಿದರೆ ಹಸುಗೆ ಸಂತೋಷ ಆಗ್ತದೆ, ಬೇಜಾರಾಗ್ತದೆ? ಯಾಕೆ? ಅಲ್ವಾ, ತನ್ನ ಹಾಲು ತನಗೆ ಇರಲಿ ಅಂತ ಯೋಚನೆ ಮಾಡಲ್ವಾ ಹಸು? ತಾನು ಹುಲ್ಲು ತಿಂದಿರೋದು, ತನ್ನ ಕೆಚ್ಚಲಲ್ಲಿ ತಯಾರಾಗಿರೋದು ಹಾಲು, ಅದು ಸ್ವಾರ್ಥಿಯಾಗಿ ನನಗೆ ಇರಲಿ ಅಂತ ಯೋಚನೆ ಮಾಡಿದರೆ ಮಾಡುತ್ತಾ ಯೋಚನೆ? ಆ ಥರ ಯಾವ ಹಸುವಾರು ಯೋಚನೆ ಮಾಡುತ್ತಾ ಆ ಥರ? ಹೇಗಿರುತ್ತೆ ಅಂದರೆ, ನಾವು ಹಾಲು ಕರ್ಕೊಳ್ಳೋಕೆ ಹೋದರೆ ಹೇಗಾದರೂ ಮಾಡಿ ಹಾಲು ಇಟ್ಕೊಳ್ಳುತ್ತೆ ಅದು ತನ್ನ ಕರುವಿಗೆ ಅಂತ. ಮನುಷ್ಯ ಹಾಲು ಕರಿಬೇಕಾದ್ರೆ ಪಾಪ ಹಸು, ಅದು ದೇಶಿ ಹಸು ಆದರೆ, ನಮ್ಮ ದೇಶದ ಗೋವಾದರೆ ಅದಕ್ಕೆಷ್ಟು ಪ್ರೀತಿ ನೋಡಿ ತನ್ನ ಕರುವಿನ ಮೇಲೆ. ಅದು ಹಾಲನ್ನು ಸೊರೆಯುವುದು ಅಂತ ಹೇಳ್ತಾರೆ. ಅದನ್ನು ಅಷ್ಟು ಸುಲಭಕ್ಕೆ ಮಾಡೋದಿಲ್ಲ ಅದು. ಮೊಟ್ಟ ಮೊದಲನೇದಾಗಿ ಹಾಲು ಹೊರಗೆ ಬರಬೇಕಾದ್ರೆ ಕರು ಇರಬೇಕು ಎದುರುಗಡೆಗೆ, ಇದ್ದರೆ ಮಾತ್ರನೇ ಹಾಲು ಬರೋದು ಹೊರಗಡೆಗೆ. ಹಾಲು ಹೊರಗೆ ಬರೋದೇ ಇಲ್ಲ. ಬಂದ್ರೂ ಹಾಲು ನಾವು ಕರೆದ್ರೂ ಒಂದಷ್ಟು ನಿನ್ನ ಪಾಲಿಂದ ಒಂದು ಕೊಟ್ಟು ಹಾಲನ್ನ, ಅದು ಇದೆ ಅದಕ್ಕೆ ಪಾಪ. ಹುಲ್ಲು ಹಾಕ್ತಾನೆ ಇವನು, ಹಿಂಡಿ ಹಾಕ್ತಾನೆ ಅಂತ ಅವನಿಗೊಂದು ಸ್ವಲ್ಪ ಹಾಲು ಕೊಟ್ಟು ಇಟ್ಕೊಳ್ಳುತ್ತೆ ಸ್ವಲ್ಪ. ಅದು ಯಾಕೆ? ಅದು ಯಾರಿಗಾಗಿ ಅದು ಅಲ್ವಾ? ಹಾಗೆ ಹಸುವಿಗೆ ಕರುವಿನ ಬಗ್ಗೆ ಯಾವ ಥರ ಪ್ರೀತಿ ಇರುತ್ತೆ, ಗುರುವಿಗೆ ಶಿಷ್ಯನ ಬಗ್ಗೆ ಆ ತರಹ ಪ್ರೀತಿ ಇರುತ್ತೆ. ಹಸು ಕರುವಿಗೆ ಹಾಲು ಕೊಡುತ್ತೆ, ಗುರು ಶಿಷ್ಯನಿಗೆ ವಿದ್ಯೆ ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ನಾರದರು ವಾಲ್ಮೀಕಿಗಳಿಗೆ ರಾಮಾಯಣ ಕೊಡ್ತಾರೆ, ಅಲ್ಲಿ ಗುರು ಶಿಷ್ಯ ಭಾವ ಇದೆ. ಎಲ್ಲಿ ಪ್ರಶ್ನೆ ಉತ್ತರ ಅಂತ ಬಂತೋ ಅಲ್ಲಿ ಗುರು ಶಿಷ್ಯ ಭಾವ ಇದೆ. ಯಾಕೆ ಸಂತೋಷ ಆಯಿತು ಅಂದರೆ, ಹಸು ಹಾಲು ಇಟ್ಕೊಂಡಿದೆ, ಕರು ಬರಲೇ ಇಲ್ಲ, ಹಸುವಿಗೆ ಭಾರ ಆಗಲ್ವಾ ಅದು? ನಿಮ್ಗೆ ಗೊತ್ತಾ? ಕೆಚ್ಚಲು ಬಾವು ಬರುತ್ತೆ ಗೊತ್ತಾ ನಿಮಗೆ?
ಹಾಲು ಕರಿದೇ ಇದ್ದರೆ ಕರು ಹಾಲು ಕುಡಿದೇ ಹಾಗೆ ಬಿಟ್ಟರೆ ಹಸುವಿಗೆ ಉಳಿಯುತ್ತಾ ಇದೆ ನಾವು. ಹಸುವಿಗದು ಕಾಯಿಲೆ ಆಗುತ್ತೆ, ಹಸುವಿಗೆ ಕೆಚ್ಚಲು ಬಾವು ಬರುತ್ತೆ, ನೋವಾಗುತ್ತೆ, ಅದಕ್ಕೆ ಭಾರ ಆಗುತ್ತೆ ಅದಕ್ಕೆ. ಹಾಗೆ ಗುರುವಿಗೂ ಕೂಡ ಸರಿಯಾದ ಶಿಷ್ಯ ಸಿಗದೇ ಇದ್ದರೆ, ತನ್ನ ಜ್ಞಾನವನ್ನು ವಿತರಣೆ ಮಾಡೋದಕ್ಕೆ ಯೋಗ್ಯ ಶಿಷ್ಯ ಸಿಗದೇ ಇದ್ದರೆ ಗುರುವಿಗೂ ಕೂಡ ಅದು ಭಾರ ಆಗುತ್ತೆ, ಜ್ಞಾನ ಅದು ಕಷ್ಟ ಆಗುತ್ತೆ. ಸಿಕ್ಕಿದಾಗ ಅದನ್ನು ಕೊಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಗುರುವಿಗೆ. ತಾಯಿಯ ಅಡುಗೆ ಮಾಡಿಟ್ಕೊಂಡಿರ್ತಾಳೆ, ನೀವು ಮಕ್ಕಳು ಹೋಗದೇ ಇದ್ದರೆ ಊಟಕ್ಕೆ ಬೇಜಾರಾಗಲ್ವ ತಾಯಿಗೆ? ಹೋದರೆ ಸಂತೋಷ ಆಗಲ್ವಾ? ಬಡಿಸ್ಬೇಕಾದ್ರೆ ಖುಷಿ ಇರುತ್ತೆ ಅಲ್ವ ಅಮ್ಮನಿಗೆ? ಇರುತ್ತೋ ಇಲ್ವ ಹೇಳಿ ನೀವು? ಹಾಗಾಗಿ ಪ್ರದೃಷ್ಟ ಅನ್ನೋ ಮಾತನ್ನು ಹೇಳಿದ್ದು. ಮತ್ತು ಯಾರಾದರೂ ಬಂದು ಕೇಳಿದರೆ, ಏನಾದರೂ ಬಂದು ಕೇಳಿದರೆ, ಅದು ಕೇಳದೇ ಇದ್ದರೆ ಹೇಳೋಕ್ಕಾಗಲ್ಲ ಇದನ್ನೆಲ್ಲ ಅಂತ. ಧರ್ಮಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ಮನುಸ್ಮೃತಿ ಏನು ಹೇಳುತ್ತೆ ಗೊತ್ತಾ? ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ನೀವು ತಿಳ್ಕೊಳ್ಳಿದನ ಚೆನ್ನಾಗಿ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂದರೆ ಏನು ಗೊತ್ತಾ ನಿಮಗೆ? ಕೇಳದೆ ಹೇಳಬಾರ್ದು ಅಂತ. ಒಂದು ವಿಷಯ ನಮ್ಗೆ ಗೊತ್ತಿರ್ಬೋದು, ಆದರೆ ನಮ್ಮನ್ನು ಯಾರೂ ಕೇಳದೆ ನಾವಾಗೆ ಮೇಲೆ ಬಿದ್ದು ಹೋಗಿ ಹೇಳ್ಬಾರ್ದು ಅಂತ. ನಿಮಗಿದು ಪಾಠ ಮಕ್ಕಳೇ. ಜ್ಞಾನ ನಿಮಗೆ ಬಂದ ಮೇಲೆ ಕೂಡ ಚಪಲಕ್ಕೆ ನಾವು ಹೇಳಬಾರ್ದು ಅದನ್ನು ಅಂತ. ನಂಗೆ ಗೊತ್ತು, ನಾವು ಹೋಗಿ ಸುಮ್ಮನೆ ಅನೌನ್ಸ್ ಮಾಡೋದು ಅದನ್ನು, ಬೀದಿ ಮಧ್ಯೆ ನಿಂತ್ಕೊಂಡು ರಾಮಾಯಣ ಹೇಳೋಕೆ ಶುರು ಮಾಡೋದಾ? ಹೇಳಿ ನೀವು. ಹಾಗಲ್ಲ ಅಂತ. ನಾಪೃಷ್ಟ ಕಸ್ಯಚಿತ್ ಬ್ರೋಯ, ಬಂದು ಕೇಳದೆ ನಾವು ಇದನ್ನು ಹೇಳಬಾರ್ದು. ನಚ ಅನ್ಯಾಯೇನ ಪೃಚ್ಛತಃ, ಅನ್ಯಾಯವಾಗಿ ಪ್ರಶ್ನೆ ಕೇಳಿದ್ರು ಕೂಡ ಹೇಳಬಾರ್ದು. ಒಬ್ಬನಿಗೆ ಗೊತ್ತಿದ್ದು ಬೇಕು ಅಂತ ಕೇಳ್ತಾನೆ, ತಮಾಷೆ ಕೇಳ್ತಾನೆ, ವ್ಯಂಗ್ಯಕ್ಕೆ ಕೇಳ್ತಾನೆ, ದುರುಪಯೋಗ ಮಾಡೋಕ್ಕೋಸ್ಕರ ಕೇಳ್ತಾನೆ, ಆ ಜ್ಞಾನವನ್ನು ಪಡ್ಕೊಂಡು ಪ್ರಪಂಚಕ್ಕೆ ಹಾನಿ ಮಾಡೋಕ್ಕೋಸ್ಕರ ಕೇಳ್ತಾನೆ, ಹೇಳ್ಕೊಡ್ತು. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಯಾರು ಏನೂ ಕೇಳದೆ ಮೇಲ್ಬಿದ್ದು ನಾವು ಹೇಳಬಾರ್ದು, ಚಪಲದಿಂದ ಹೇಳಬೇಕು. ಚಪಲ ಬಂದ್ಬಿಡುತ್ತೆ, ನಮಗೊಂದು ವಿಷಯ ಗೊತ್ತು ಅಂತ ಆದಾಗ ಹೇಳಬೇಕು ಎಲ್ರಿಗೂ ಅಂತ ಅನಿಸ್ಬಿಡುತ್ತೆ ನಮಗೆ. ಹಾಗೆಲ್ಲ ಹೇಳಬಾರ್ದು. ನಚ ಅನ್ಯಾಯೇನ ಪೃಚ್ಛತಃ. ಒಂದು ವೇಳೆ ಯಾರಾದರೂ ಬಂದು ಕೇಳಿದ್ರು ಕೂಡ ಅವನು ನ್ಯಾಯವಾಗಿ ಕೇಳ್ತಾ ಇದ್ದಾನ, ಅವನು ಸದುಪಯೋಗ ಮಾಡ್ತಾನೆ ಮುಂದಕ್ಕೆ, ಅವನು ಯೋಗ್ಯನ ಅದಕ್ಕೆ. ಈಗ ಒಂದು ಉಗ್ರಗಾಮಿ ಬಂದು ಕೇಳಿದ್ರೆ ನಾವು ಪಿಸ್ತೂಲ್ ಕೊಟ್ಬಿಡ್ಬೋದು ಅವನಿಗೆ, ಚೂರಿ ಕೊಟ್ಬಿಡ್ಬೋದು ಅವನಿಗೆ, ಮನೆಯದೆಲ್ಲ ಗುಟ್ಟು ಹೇಳ್ಬಿಡ್ಬೋದಾ? ಇಲ್ಲಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ಬೋದಾ ನಾವು? ಇಲ್ಲ ಅಲ್ವಾ? ಹಾಗಾಗಿ ಅನಧಿಕಾರಿಗೆ, ಅಯೋಗ್ಯನಿಗೆ ನಾವು ವಿದ್ಯೆಯನ್ನು ಕೊಡಬಾರ್ದು. ಮಕ್ಕಳು ಇದೊಂದು ವಿಷಯ ನೆನಪಿಟ್ಕೊಳ್ಳಿ. ನೀವು ಇವತ್ತು ಮಕ್ಕಳು ವಿದ್ಯಾರ್ಥಿಗಳು, ನಾಳೆ ನೀವು ಗುರುಗಳಾಗ್ತೀರಿ ಅನ್ನೋ ಸಂದರ್ಭ ಬರ್ಬೋದು. ಆದರೆ ನಿಮಗೆ ಸಿಕ್ಕಿದ ಒಳ್ಳೊಳ್ಳೆ ವಿದ್ಯೆಗಳನ್ನು, ಶ್ರೇಷ್ಠವಾದ ವಿದ್ಯೆಗಳನ್ನು ಅಯೋಗ್ಯರಿಗೆ ಕೊಡಬಾರ್ದು. ಸ್ಮೃತಿಯಲ್ಲೇ ಇನ್ನೊಂದು ಮಾತಿದೆ, ವಿದ್ಯೆಯ ಸಹ ಮರ್ತವ್ಯಂ ನತ್ವೇನಾಂ ಇರಿಣೇವಪೇತ್. ಹಾಗಂದ್ರೆ ಏನು ಅಂದರೆ, ವಿದ್ಯೆ ಜೊತೆಗೆ ಸತ್ರು ಪರವಾಗಿಲ್ಲ, ಆದರೆ ಅಯೋಗ್ಯನಿಗೆ ಕೊಡಬಾರ್ದು, ಅನಧಿಕಾರಿಗೆ, ಅಧಿಕಾರಿ ಅಲ್ಲದೆ ಅವನಿಗೆ ಕೊಡಬಾರ್ದು ಅದನ್ನು. ಹಾಗಾಗಿ ಸಂತೋಷ ಆಗಿದ್ದು, ಒಬ್ಬ ಯೋಗ್ಯ ಅಧಿಕಾರಿ, ವಿದ್ಯೆಗೆ ಅರ್ಹನಾದವನು, ಯೋಗ್ಯನಾದವನು ಮುಂದೆ ಕೇಳಿದ್ನಲ್ಲ, ಸಂತೋಷ ಆಯಿತು ಅವರಿಗೆ. ಮುಂದಕ್ಕೆ ವಾಲ್ಮೀಕಿಗಳಿಗೆ ನಾರದರು ಹೇಳ್ತಾರೆ, ಬಹವೋ ದುರ್ಲಭಾಶ್ಚೈವ ಯೇ ತ್ವಯ ಕೀರ್ತಿತಾ ಗುಣ. ಮೊದಲ ಮಾತೇನು ಅಂದರೆ, ನಾರದರದ್ದು ಕಷ್ಟ ಇವೆಲ್ಲ ಇರೋದಿಲ್ಲ ಒಬ್ಬನಲ್ಲಿ. ಈ ಗುಣಗಳು ದುರ್ಲಭ, ಇವು ಒಂದೊಂದಿರೋದೇ ಕಷ್ಟ, ಆದರೆ ನೀನು ಕೇಳಿದ ಗುಣಗಳಲ್ಲಿ ಹೆಚ್ಚಿನದು ದುರ್ಲಭ. ಬಹವೋ ದುರ್ಲಭಾಶ್ಚೈವ ಏತ್ವಯ ಕೀರ್ತಿತ ಬಹವಃ ದುರ್ಲಭಾಶ್ಚೈವ. ಒಂದು ಎರಡು ಕೇಳಿಲ್ಲ, 10-16 ಕೇಳಿದ್ದೀಯ ನೀನು. ಮತ್ತು ಅವೆಲ್ಲ ಎಂಥದ್ದು ಅಂದರೆ ದುರ್ಲಭವಾದ ಗುಣಗಳು. ಈಗ ಹೀಗೆಲ್ಲ ಕೇಳಿದ್ರೆ ಭಾಳ ಸುಲಭ. ಈಗ 2 ಕಿವಿ, 2 ಕಣ್ಣು, 1 ಮಗು, 2 ಕಾಲು, 2 ಕೈ ಇರೋನು ಯಾರು ಅಂತ ಕೇಳಿದರೆ ಬೇಗ ಹೇಳ್ಬಿಡ್ಬೋದಲ್ವಾ ಉತ್ತರನ? ಹೇಳೋದೇನು, ಎಲ್ಲರೂ ಅದೇ ಅಲ್ವಾ? ಆದರೆ ಆ ತರಹದ್ದಲ್ಲ, ಅಂದರೆ ಕಾಮನ್ ಅಲ್ಲ, ಎಲ್ಲ ಕಡೆ ಸಿಗುವಂಥದ್ದಲ್ಲ. ಸಿಗದೇ ಇರತಕ್ಕಂಥ ಗುಣಗಳು ಅವು 1-2 ಅಲ್ಲ, 16 ಗುಣಗಳು ಪಟ್ಟಿ ಮಾಡಿದ್ದೀರಿ. ಕಷ್ಟ ಇದು. ಆದರೆ ಉತ್ತರ ಹೇಳ್ತೇನೆ ಎಂಬುದಾಗಿ ಕಣ್ಮುಚ್ಚಿ ಒಳಗೆ ಮುಳುಗ್ತಾರೆ ನಾರದರು. ಯಾರದು? ಎಲ್ಲ ಇರ್ತಕ್ಕಂಥವನು, ಎಲ್ಲ ಗುಣಗಳು ಇರ್ತಕ್ಕಂಥವನು. ಕಣ್ಮುಚ್ಚಿದ ಯಾಕೆ ಅವರು?
ಆಕೆ ಹೇಳಿದ್ದನ್ನೇ ಸರಿಯಾದ ಉತ್ತರ ಅದು. ಅದನ್ನು ಈಗಿನ ಕಾಲದ ಭಾಷೆಯಲ್ಲಿ ಹೇಳೋದಾದರೆ ಸ್ಕ್ಯಾನ್ ಮಾಡಬೇಕು 3 ಲೋಕವನ್ನು ಒಂದು ಸರ್ತಿ ಅಂತ. ಯಾರು ಈ 16 ಗುಣ ಇರೋನು? ಇಡೀ 3 ಲೋಕವನ್ನೊಮ್ಮೆ ಸ್ಕ್ಯಾನ್ ಮಾಡೋದು ಅಂತ. ತಮ್ಮ ಅಂತರ್ದೃಷ್ಟಿಯಿಂದ, ತಮ್ಮ ಅಂತರ್ಜ್ಞಾನದಿಂದ ಇಡೀ 3 ಜಗವನ್ನು ಒಮ್ಮೆ ಪರಿಹಾರ, ಒಂದು ಇಡೀ ಜಗತ್ತನ್ನು ಅವೇಕ್ಷಣೆ ಮಾಡಿ ನೋಡಿ ಯಾರು ಅಂಥವನು? ಒಬ್ಬನೇ ಅಂಥವನು. ಯಾಕೆಂದರೆ ಅಕಸ್ಮಾತ್ ಯಾವ್ದಾದ್ರು ದೇವತೆ ಇರ್ಬೋದು, ಕೆಲವು ಗುಣಗಳು ಇರ್ತಕ್ಕಂಥ ದೇವತೆ ಇರ್ಬೋದು. ಆದರೆ ಪ್ರಶ್ನೆ ಇರೋದು ಏನು ಅಂದರೆ ಮನುಷ್ಯ ಯಾರು ಆ ಥರದವನು ಅಂತ. ಹಾಗಾಗಿ ಅಂಥವ್ರನ್ನೇ ಹುಡುಕ್ಬೇಕಲ್ಲ. ಹುಡುಕಿ ಅವರಿಗೆ ಸಿಕ್ಕಿದ್ದು ಒಬ್ಬನೇ. ಧೈರ್ಯುಕ್ತ ಶ್ರೂಯಿತಾಂಧರಃ, ಎಲ್ಲ ಗುಣಗಳುಳ್ಳವನ ಬಗ್ಗೆ ಹೇಳ್ತೇನೆ ಕೇಳಿ ಅಂತ ಮನುಷ್ಯನ ಬಗ್ಗೆ ಹೇಳ್ತೇನೆ ಅಂತ. ವಾಲ್ಮೀಕಿಗಳು ಕೇಳಿದಾಗ ನಾರದರು ಸುಮ್ಮನೆ ಏನೋ ಒಂದು ಉತ್ತರ ಹೇಳಿಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಮುನೇ ಅಹಂ ಬುದ್ಧ್ವಾ ವಕ್ಷ್ಯಾಮಿ. ಅಹಂ ಹೇಳಿ ಅರ್ಥ ಏನು? ಅಹಂ ಬುದ್ಧ್ವಾ ವಕ್ಷ್ಯಾಮಿ, ತಿಳಿದು ಹೇಳ್ತೇನೆ ಅಂತ. ಬುದ್ಧ್ವಾ ಅಂದರೆ ಬುದ್ಧ್ವಾ ವಕ್ಷ್ಯಾಮಿ, ತಿಳಿದು ಹೇಳ್ತೇನೆ. ತಿಳಿದೇ ಹೇಳಬಾರ್ದು, ಗೊತ್ತಿಲ್ಲ ಮಾತಾಡಬಾರ್ದು, ಗೊತ್ತಿದ್ದು ಮಾತಾಡಬೇಕು. ಅಹಂ ಬುದ್ಧ್ವಾ ವಕ್ಷ್ಯಾಮಿ. ನೀವಾದರೂ ಕೂಡ ಹಾಗೆ, ನಿಮ್ಮನ್ನೇನಾರು ಯಾರು ಕೇಳಿದರೆ ಗೊತ್ತಿದ್ರೆ ನೀವು ಹೇಳಬೇಕು, ಗೊತ್ತಿಲ್ಲದೆ ಇದ್ದರೆ ಗೊತ್ತಿಲ್ಲ ಅಂತ ಹೇಳೋದು ಕಲಿಬೇಕು. ಯಾರಿಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಗೊತ್ತಿಲ್ಲ, ಅವನು ಬೆಳೆಯೋದಿಲ್ಲ, ಅವನು ಜ್ಞಾನಿ ಆಗೋದಿಲ್ಲ. ಅವನು ಗೊತ್ತಿಲ್ಲ ಅಂತ ನಿಸ್ಸಂಕೋಚವಾಗಿ ಹೇಳೋಕೆ ಗೊತ್ತಿರಬೇಕು ನಮಗೆ. ಇಲ್ಲ, ಆ ವಿಷಯ ಆದರೆ ನಂಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೇನೆ. ವಾಲ್ಮೀಕಿಗಳಿಗೆ ನಾರದರು ಕೂಡ ಹೇಳಿದ ಮಾತಾದೆ, ತಿಳ್ಕೊಂಡು ಹೇಳ್ತೇನೆ. ಅಹಂ ಬುದ್ಧ್ವಾ ವಕ್ಷ್ಯಾಮಿ. ನೀವು ಕೇಳಿದ ಪ್ರಶ್ನೆಗೆ ನಿಂತ ಮೆಟ್ಟಿಗೆ ಉತ್ತರ ಅಂತಲ್ಲ, ಅದು ಒಂದು ಕ್ಷಣ ನಿಲ್ಲಿ, ತಿಳಿದು ಹೇಳ್ತೇನೆ ಎಂಬುದಾಗಿ ಧ್ಯಾನದಲ್ಲಿ ತಿಳಿದವರು ಹೇಳಿದರು. ತಿಳಿದು ಹೇಳಿದ್ರು ಅಂದರೆ, ಹುಡುಕಿ ಹೇಳಿದ್ರು ಅಂದರೆ, ಅರ್ಥ ಮಾಡ್ಕೊಂಡು ಹೇಳಿದ್ರು ಅಂದರೆ, ಎಲ್ಲಿ ಹೋಗಿ ತಿಳಿದು ಹೇಳಿದ್ರು ಅವರು? ಯಾರನ್ನು ಕೇಳಿದರು ನಾರದರು? ನಾರದರು ತಮ್ಮ ಗುರುಗಳ ಹತ್ರ ಹೋಗಿ ಕೇಳ್ಕೊಂಡು ಬಂದ್ರಾ? ಪುಸ್ತಕ ತೆಗೆದು ನೋಡಿದ್ರಾ? ದೊಡ್ಡ ಲೈಬ್ರರಿಗೆ ಹೋಗಿ ತಪ್ಪ ಪುಸ್ತಕಗಳನ್ನೆಲ್ಲ, ಧೂಳು ಹಿಡಿದ ಪುಸ್ತಕಗಳನ್ನೆಲ್ಲ ಒಂದೊಂದೇ ಮಗಚಿ ಹಾಕಿ ಹಾಗೇನಾದ್ರು ಮಾಡಿದ್ರಾ? ಇಲ್ಲ ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಂಪ್ಯೂಟರ್ ಓಪನ್ ಮಾಡಿ ಗೂಗಲ್ ಮಾಡಿದ್ರಾ? ಈ 16 ಗುಣಗಳು ಯಾರು? ಕೋನಸೂಯಕ, ಕಶ್ಚೈಕ ಪ್ರಿಯದರ್ಶನ ಅಂತ ಗೂಗಲ್ ಮಾಡಿದ್ರಾ? ಒಂದೊಂದೇ ಮನೆಗೆ ಹೋಗಿ ಬ್ಯಾಟ್ರಿ ಹಿಡಿದು ಹುಡುಕಿದ್ರ ಅವರು? ಯಾರು 16 ಗುಣಗಳುಳ್ಳವನು ಯಾರು ಅಂತ ಒಬ್ಬೊಬ್ಬರನ್ನೇ ಹೋಗಿ ನೋಡಿದ್ರಾ? ಎಲ್ಲ ಭೇಟಿ ಕೊಡೋದಪ್ಪ. ದಿಲ್ಲಿ ಹುಡ್ಕೋದು, ಮುಂಬೈ ಹುಡ್ಕೋದು, ಕಲ್ಕತ್ತಾ ಹುಡ್ಕೋದು, ಆಮೇಲೆ ವಾಷಿಂಗ್ಟನ್ ಹುಡ್ಕೋದು, ಕೋಪನ್ ಹೇಗನ್ ಹುಡ್ಕೋದು, ನ್ಯೂಯಾರ್ಕ್ ಹುಡ್ಕೋದು ಮಾಡಿದ್ರಾ? ಮತ್ತು ಎಲ್ಲಿ ಹುಡುಕಿದವರು? ಎಲ್ಲಿ ಸಿಕ್ಕಿದ್ದು ರಾಮ ಅವರಿಗೆ? ಹುಡುಕಿದ್ದಲ್ಲಿ ಸಿಕ್ಕಿದ್ದಲ್ಲಿ? ತಮ್ಮ ಶಕ್ತಿಯಿಂದ ಎಲ್ಲಿ ಹುಡುಕಿದ್ರು? ಕಾಡಲ್ಲಿ ಹುಡುಕಿದ್ರ? ಕಾಡಲ್ಲಿ ರಾಮ ಸಿಕ್ಕಿದ್ನ? ಬೇಡ, ನಿಮಗೆ ಈ ಥರ ಕೇಳ್ತೀವಿ, ಹೇಳಿ ನಿಮ್ಮ ಉತ್ತರನ. ರಾಮ ಎಲ್ಲಿರ್ತಾನೆ? ಅಯೋಧ್ಯೆಗೆ ಹೋದ್ರೆ ರಾಮ ಸಿಗ್ತಾನೆ? ಮತ್ತೆ ಎಲ್ಲಿ ಸಿಗ್ತಾನೆ? ನೀವು ಕೋಸಲ್ಲಿ ಕಳಿಸ್ಕೊಡ್ತೀವಿ, ರಾಮನ ಹುಡ್ಕೊಂಡ್ಬರ್ತೀರ, ನೀವು ತೋರಿಸ್ತೀರ ರಾಮನ ನಮಗೆ? ಮತ್ತೆ ರಾಮ ಇರುವುದು ಎಲ್ಲ ಜೀವಗಳ ಹೃದಯದಲ್ಲಿ. ರಾಮ ಇರುವುದು ನಮ್ಮೆಲ್ಲರ ಹೃದಯದಲ್ಲಿ, ನಮ್ಮೆಲ್ಲರ ಅಂತರಂಗದಲ್ಲಿ. ಅಲ್ಲಿ ಹುಡುಕಿದ್ದು ನಾರದರು ರಾಮನನ್ನು ಹೊರತು ಮತ್ತೆಲ್ಲೂ ಅಲ್ಲ. ಹಾಗೆ ನೀವು ಭಗವಂತನ ಹುಡುಕೋದಾದರೆ ಎಲ್ಲಿ ಹುಡುಕಬೇಕು ಅಂದರೆ ನಮ್ಮ ಒಳಗೆ ಹುಡುಕಬೇಕು ಹೊರತು ಹೊರಗಡೆಗಲ್ಲ. ಅದಕ್ಕೊಂದು ಗೀತ ಇದೆ, ಸದಾಶಿವ ಬ್ರಹ್ಮೇಂದ್ರರು ಇನ್ನೊಬ್ಬರು ಮಹಾ ಅವಧೂತರು ರಚನೆ ಮಾಡಿರ್ತಕ್ಕಂಥ ಒಂದು ಗೀತ. ಆ ಗೀತವನ್ನು ಕೇಳೋಣ. ಆ ಗೀತ ಏನು ಹೇಳುತ್ತೆ ಅಂದರೆ, ಖೇಲತಿ ಮಮ ಹೃದಯೇ ರಾಮ ಖೇಲತಿ ಮಮ ಹೃದಯೇ. ಖೇಲತಿ ಅಂದರೆ ಗೊತ್ತಾ ನಿಮಗೆ? ಖೇಲತಿ ಮಮ ಹೃದಯೇ
ರಾಮ ಅಂದರೆ ರಾಮ ಅಷ್ಟು ಚಿಕ್ಕವನ ಆಟ ಆಡೋದಕ್ಕೆ? ಹೇಳಿ ನೀವು. ನಿಮ್ಮಾಗೇನೆ ರಾಮ 8ನೇ ಕ್ಲಾಸಾ 5ನೇ ಕ್ಲಾಸಾ ರಾಮ? ಹಾಗಾದರೆ ಮತ್ತೇನು ಕೇಳುತ್ತಿ ಅಂದರೆ ಸರಿಯಾದ ಉತ್ತರ. ಒಂದು ರಾಮನು ಕೂಡ ಮಗುವಾಗ್ತಾನೆ, ನಮ್ಮ ಜೊತೆಗೆ ಆಟ ಆಡ್ತಾನೆ ರಾಮ. ನಮಗೆ ಮಗುವಿನ ಮನಸ್ಸಿದ್ರೆ, ನಮ್ಮಲ್ಲಿ ಆ ಮುಗ್ಧತೆ ಶುದ್ಧತೆ ಇದ್ದರೆ ನಮ್ಮ ಜೊತೆಗೆ ರಾಮ ಬಂದು ಆಟ ಆಡ್ತಾನೆ, ಬಾಲರಾಮ ಆಗ್ತಾನೆ. ಅದು ಕೂಡ ಒಂದು. ಇನ್ನೊಂದು, ಈ ಜಗತ್ತೇ ಅವನಿಗೊಂದು ಆಟ, ಸೃಷ್ಟಿ ಸ್ಥಿತಿ ಲಯಗಳೇ ಅವನಿಗೊಂದು ಆಟ. ಹಾಗಾಗಿ ಆ ಅರ್ಥದಲ್ಲೂ ಕೂಡ ಆಟ ಆಡ್ತಾನೆ ಅಂತ. ಆ ಹಾಡನ್ನು ಕೇಳೋಣ ಮಕ್ಕಳೇ. ನಿಮ್ಮಲ್ಲೇ ಒಬ್ಬಳು ಈ ಹಾಡನ್ನು ಹಾಡ್ತಾಳೆ, ಈ 3 ಜನ ಸೇರಿ ಹಾಡ್ತಾರೆ. ಈ ಹಾಡನ್ನು ಕೇಳಿ ಕಲ್ತ್ಕೊಳ್ಳಿ, ನೀವು ಕೂಡ ಅರ್ಥನೂ ತಿಳ್ಕೊಳ್ಳಿ. ಇನ್ನೊಂದು ಸತಿ ನಾವು ಬಂದಾಗ ಕೇಳಿದಾಗ ಅರ್ಥ ಹೇಳಬೇಕು, ನೀವು ಅರ್ಥನೂ ತಿಳ್ಕೊಬೇಕು. ನೀವು ತಾತ್ಪರ್ಯ ಇಷ್ಟೇ, ಆ ಮುಖ್ಯವಾದ ವಾಕ್ಯದ ಅರ್ಥ ಇಷ್ಟೇ, ರಾಮ ನಮ್ಮ ಹೃದಯದಲ್ಲಿ ಆಟವಾಡ್ತಾನೆ, ನಮ್ಮ ಹೃದಯದಲ್ಲೇ ಇರ್ತಾನೆ ಅಂತ. ಹಾಗಾಗಿ ಅದನ್ನು ನಾವು ಕೇಳಿ ಭಾವಿಸಿ ಆಮೇಲೆ ಮುಂದಿನ ಪಾಠಕ್ಕೆ ಹೋಗೋಣ. ಖೇಲತಿ ಮಮ ಹೃದಯೇ ರಾಮ, ಸದಾಶಿವ ಬ್ರಹ್ಮೇಂದ್ರರ ರಚನೆ. ಈ ಹಾಡು ಕಲ್ತ್ಕೋಬೇಕು. ಈ ರಾಗ, ಈ ಭಾವ, ಇದರ ಅರ್ಥ, ಈ ಸಾಹಿತ್ಯ, ಇದೆಲ್ಲ ಕಲ್ತ್ಕೋಬೇಕು. ನಿಮ್ಮ ಬಾಯಲ್ಲಿ ಬರಬೇಕು ಅದು. ಯಾಕೆಂದರೆ ಈ ಹಾಡು ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಬಂದರೆ ರಾಮ ನಿಮ್ಮ ಹೃದಯಕ್ಕೆ ಬಂದು ಆಟ ಆಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ನಿಮ್ಮ ಬದುಕು ಬಂಗಾರ ಆಗತ್ತೆ.
ಪ್ರಿಯ ಹಾಡನ್ನು ತುಂಬ ಪ್ರಿಯವಾಗುವಂತೆ ಹಾಡಿದ್ದಾಳೆ. ಆ ಹಾಡಿನ ತಾತ್ಪರ್ಯವೇ ಒಂದು ಮುಖ್ಯವಾಗಿರ್ತಕ್ಕಂಥ ತತ್ವ, ರಾಮನಿರುವುದು ನಮ್ಮೆಲ್ಲರ ಹೃದಯದಲ್ಲಿ. ರಾಮ ದೇವಸ್ಥಾನಗಳಲ್ಲೂ ಇದ್ದಾನೆ, ಕ್ಷೇತ್ರಗಳಲ್ಲೂ ಇದ್ದಾನೆ, ಇಲ್ಲ ಅಂತಲ್ಲ, ಜಗತ್ತಲ್ಲೆಲ್ಲ ಇದ್ದಾನೆ. ಆದರೆ ನಾವು ಹುಡುಕಬೇಕಾಗಿರೋದು ನಮ್ಮ ಹೃದಯದಲ್ಲಿ. ಹಾಗೆ ನಾರದರು ಕೂಡ ತಮ್ಮ ಹೃದಯದಲ್ಲಿ ಹುಡುಕಾಡಿ ಒಳ ಮುಳುಗಿ ರಾಮನನ್ನು ಕಂಡು ಬಂದು ಆ ಷೋಡಶ ಗುಣ ಪರಿಪೂರ್ಣನನ್ನು, 16 ಗುಣಗಳ ನಿಧಿಯನ್ನು, ಅವನ ಕಥೆಯನ್ನು ವಾಲ್ಮೀಕಿಗಳಿಗೆ ಬಣ್ಣನೆ ಮಾಡ್ತಾರೆ. ಅದನ್ನು ಮುಂದಿನ ಕಂತಿನಲ್ಲಿ ಅವಲೋಕನ ಮಾಡೋಣ. ರಾಮನು ಹೇಗೆ ಷೋಡಶ ಗುಣ ಪರಿಪೂರ್ಣ, ಈಗ ವಾಲ್ಮೀಕಿಗಳು ಕಂಡ ರಾಮನನ್ನು ನಾವು ಅದ್ರ ಬಗ್ಗೆ ಕೇಳಿ ಆಯಿತು. ನಾರದರು ಕಂಡ ರಾಮಾಯಣ ಎಂಥದ್ದು ಅನ್ನೋದನ್ನು ಮುಂದಿನ ಕಂತಿನಲ್ಲಿ ಅವಲೋಕನ ಮಾಡೋಣ. ಏತನ್ಮಧ್ಯೆ ನೀವು ಈ ಹಾಡನ್ನು ಕಲಿಬೇಕು ಎಲ್ಲರೂ ಕೂಡ. ಹರೇ ರಾಮ.